ಮಹರ್ಷಿ ಆನಂದ್ ಗುರೂಜಿ ಸಾರಥ್ಯದಲ್ಲಿ ಮಾಘ ಮಾಸದ ವಿಶೇಷ ಕಾರ್ಯಕ್ರಮಗಳು. ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ನಾನು ಸೌಮ್ಯ ರಮಕಾಂತ್. ವೀಕ್ಷಕರೇ, ಎಂದಿನಂತೆ ಗುರೂಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವಂತಹ ಸಮಯ. ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತಹ ಸಮಯ. ಗುರುಜಿ, ಶುಭ ಶುಕ್ರವಾರ ಇವತ್ತು. ಪ್ರತಿ ಶುಕ್ರವಾರ ಕೂಡ ವಿಶೇಷವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಮೇಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹ್ರಂ ಕಾರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಜಗದೀಶ್ವರೀ ನಮಃ. ಜಗದ್ಧಾಯಿನೀ ನಮಃ. ಶ್ರೀಪತಿ ನಮಃ. ದಲಿತಾಂ ಫಲಾತ್ ತ್ರಿಪುರಸುಂದರೀ ನಮಃ. ಇವತ್ತು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಕ್ರವಾರ ವಿಶೇಷವಾದಂತಹದ್ದು. ಸಾಕಷ್ಟು ಜಾತ್ರಾ ಮಹೋತ್ಸವಗಳು, ರಥೋತ್ಸವಗಳು ಈ ಮಾಸದ ವಿಶೇಷವೇ ಹಾಗೆ. ಇಂಥದ್ರಲ್ಲಿ ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಪಶುಪತಿನಾಥನ ಪ್ರಸಾದವನ್ನು ಇವತ್ತು ನಾನು ತೋರಿಸ್ತೇನೆ ನಿಮಗೆ ಅಂತ. ಖಂಡಿತ ಪಶುಪತಿನಾಥನ ಪ್ರಸಾದವನ್ನು ಹಾಗೂ ಇವತ್ತು ಶುಕ್ರವಾರ ಆದ್ದರಿಂದ ದೇವಿಯ ಅನುಷ್ಠಾನವನ್ನು, ಇನ್ನು ನಾಳೆ ಬರ್ತಕ್ಕಂಥ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ವನಸರಿನ ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸಾಕಷ್ಟು ಜನ ಗರ್ಭ ನಿಂತಿಲ್ಲ, ಇನ್ನು ಸಂತಾನ ಆಗಿಲ್ಲ, ಅಥವಾ ಮುಟ್ಟಿನ ದಿನಗಳು ಸಮಂಜಸವಾಗಿ ನಿಂತಿಲ್ಲ. ಈ ಪ್ರಕಾರವಾಗಿ 10 ಹಲವಾರು ಥರ ಆಲೋಚನೆಗಳಿಂದ 10 ಹಲವಾರು ಥರ ಮಾತುಗಳನ್ನು ಕೇಳ್ತಿರ್ತೀವಿ. ಅಂದರೆ ಒಂದು ಹೆಣ್ಣು ಮಕ್ಕಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು. ಹೆಂಗಸರ ಗರ್ಭ ಅಂದರೆ ಹೆಣ್ಣು ಮಕ್ಕಳು ಆಯಾ ಮಾಸಗಳಲ್ಲಿ ನಿಲ್ತಕ್ಕಂತಹ ಋತುಚಕ್ರಗಳೇನಿದೆ ಅದು ಸಮಂಜಸವಾಗಾದರೆ ಯಾವುದೇ ತರಹ ತೊಂದರೆ ತಾಪತ್ರೆಗಳಿರುವುದಿಲ್ಲ. ಇದು ಸಾರ್ವತ್ರಿಕವಾಗಿ ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳಿಗಾಗ್ಬೋದು ಅಥವಾ ಮದುವೆ ಆದಂತಹವ್ರಿಗಾಗ್ಬೋದು. ಸರಿಯಾದ ಮಾಸಕ್ರಿಯೆಗಳು ಪ್ರತಿ ತಿಂಗಳಲ್ಲೂ ನಡೀತಕ್ಕಂತಹ ಋತುಚಕ್ರಗಳು ಸಮಂಜಸವಾಗಿ ಆಗದಿರ ಇದ್ದರೆ ಸಮಸ್ಯೆಗಳ ಸೆರಮಾಲೆ ಅಂತಕ್ಕಂಥದ್ದು ಅಲ್ಲೇ ಪ್ರಾರಂಭ ಆಗುತ್ತೆ. ಅಂತಹದ್ದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಕೆಲವು ವನಸರಿಗಳನ್ನು ನಾನು ತೋರಿಸ್ತಾ ಬಂದಿದ್ದೇನೆ. ಆ ವನಸರಿಗಳ ಉಪಯೋಗವನ್ನು ತೆಗೆದುಕೊಂಡಿದ್ದೀರಿ. ಅದರಲ್ಲಿ ಒಂದಿಷ್ಟು ವನಸರಿಗಳು ನಮ್ಮ ವಾಹಿನಿಗೂ ಸಹಿತ ಒಬ್ಬರು ಆತ್ಮೀಯರು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಮತ್ತಿನ್ನಷ್ಟು ವನಸರಿಗಳನ್ನು ಸೋಮವಾರದ ಒಳಗಾಗಿ ತರಿಸಿ ಸೋಮವಾರದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತೋರಿಸಬೇಕು ಅಂತಕ್ಕಂಥದ್ರ ಒಂದು ಪ್ರಯತ್ನ ನಮ್ಮದು. ಯಾಕೆಂದರೆ ಈ ನನ್ನ ಕಾರ್ಯಕ್ರಮ ಸಾಕಷ್ಟು ಜನ ಹೆಣ್ಣು ಮಕ್ಕಳೇ ನೋಡೋದಾದ್ರಿಂದ ಅವರಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಒಂದಿಷ್ಟು ಸೂಕ್ತ ಪರಿಹಾರ ಸಿಕ್ಕಿದ್ರೆ ನಿಜಕ್ಕೂ ನಮ್ಮ ಕಾರ್ಯಕ್ರಮಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ. ಇನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಕ್ರವಾರ ಇವತ್ತಿನ ದಿವಸ ಬಹಳ ಅರ್ಥಗರ್ಭಿತವಾದಂತಹ ಅನುಷ್ಠಾನಗಳು ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲೆಲ್ಲೂ ಸಹಿತ ರಥೋತ್ಸವ ಕಾಲಗಳು ಸಾಕಷ್ಟು ಇರುತ್ತೆ. ಒಂದೊಂದು ನಕ್ಷತ್ರಚಾರ ಪ್ರಕಾರ, ಜನ್ಮ ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಪ್ರಕಾರ ಶುಭ ಮುಹೂರ್ತದಲ್ಲಿ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ರಥೋತ್ಸವಗಳನ್ನು ಎಳಿತಕ್ಕಂಥದ್ದು
ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವಿನ ಬ್ರಹ್ಮರಥದ ಮೇಲೆ ಅಂದರೆ ರಥದ ಮೇಲೆ ಕೂಡಿಸಿ ತಾಯಿನ ರಾಜಬೀದಿಗಳಲ್ಲಿ ಉತ್ಸವವನ್ನು ಮಾಡಿ ಪುನಃ ತಾಯಿನ ಧೂಳೋತ್ಸವದೊಂದಿಗೆ ಗರ್ಭಗುಡಿ ಸೇರಿಸ್ತಕ್ಕಂಥದ್ದು. ಇದು ಇವತ್ತು ನಡೀತಕ್ಕಂತಹ ಅನುಷ್ಠಾನಗಳು. ಇಂತಹ ಒಂದು ಒಳ್ಳೆಯ ಅನುಷ್ಠಾನಗಳಲ್ಲಿ ಯಾರೊಬ್ಬರು ಭಾಗವಹಿಸಬೇಕಾದ್ರೂ ಸಹಿತ ನೀವು ಮನೆಯಿಂದ ಬರಿಗೈಲಿ ಹೋಗದಿರ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವು, ನಿಮಗೆ ಶಕ್ತಿ ಇದ್ದರೆ ಒಂದಿಷ್ಟು ಮಡ್ಲಕ್ಕಿ. ಇನ್ನು ಹೆಣ್ಮಕ್ಳು ಮಡ್ಲಕ್ಕಿಗೆ ತುಂಬತಕ್ಕಂಥದ್ದು ನಿಮ್ಮ ಮನೆಗೆ ಒಂದು ಹೆಣ್ಣು ಮಗುವಿಗೆ ಮಡ್ಲಕ್ಕಿ ಹೇಗೆ ಕೊಡ್ತಿರೋ ಅದೇ ಪ್ರಕಾರ ತಾಯಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ತಾಯಿ ಗರ್ಭಗುಡಿಯಿಂದ ಹೊರಬಂದು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಧಾನವಾದಂತಹ ಒಂದು ರಥೋತ್ಸವದಲ್ಲಿ ಕೂತು ರಾಜಬೀದಿ ಉತ್ಸವದಲ್ಲಿ ತಾಯಿ ಮೆರವಣಿಗೆ ಆದ ನಂತರ ಬರ್ತಕ್ಕಂತಹ ಭಕ್ತರನ್ನು ಸಹಿತ ಸಲುಹತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಪ್ರತಿದಿನ ತಾಯಿನ ನೋಡ್ಲಿಕ್ಕೂ ಇವತ್ತು ದೇವಿ ದರ್ಶನ ಮಾಡಲಿಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅಂತಹ ವ್ಯತ್ಯಾಸಗಳನ್ನು ಇವತ್ತು ನಾವು ನೋಡ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಮತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಗೂ ಮತ್ತು ರಥೋತ್ಸವದಲ್ಲಿರ್ತಕ್ಕಂಥ ದೇವಿಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು, ಅಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ದರ್ಶನ ಭಾಗ್ಯವನ್ನು ಎಲ್ಲೆಲ್ಲಿ ರಥೋತ್ಸವಗಳಾಗುತ್ತೋ ಅಂತಹ ಸ್ಥಳಗಳಲ್ಲೇ ನೋಡಬೇಕು. ಇನ್ನು ಇವತ್ತು ಶುಕ್ರವಾರ, ಕೃಷ್ಣ ಪಕ್ಷ, ಇವತ್ತಿನ ತಿಥಿವಾರ ನಕ್ಷತ್ರ ಹೇಗಿದೆ ಅದನ್ನೂ ವೀಕ್ಷಣೆ ಮಾಡೋಣ. ಜೊತೆಗೆ ನಾನು ಇವತ್ತಿನ ನನ್ನ ಕಾರ್ಯಕ್ರಮ ಮುಗಿದ ನಂತರ ನಾನು ಬರ್ತಕ್ಕಂತಹದ್ದು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ವೀವರ್ಸ್ ಕಾಲೋನಿ, ಗೊಟ್ಟಿಗೆರೆ ಸಮೀಪದಲ್ಲಿರ್ತಕ್ಕಂಥ ವೀವರ್ಸ್ ಕಾಲೋನಿಯಲ್ಲಿ ತಾಯಿ ಚೌಡೇಶ್ವರಿಯ ರಥೋತ್ಸವ ಕಾರ್ಯಕ್ರಮ ಇದೆ. ಈ ನನ್ನ ನೇರ ಪ್ರಸಾರ ಕಾರ್ಯಕ್ರಮ ಆದ ನಂತರ ನಿಮ್ಮೊಂದಿಗೆ ನಾನು ಮಾತಾಡಿ ಈ ಕಾರ್ಯಕ್ರಮಕ್ಕೆ ಬರುವ ವೇಳೆ ಸುಮಾರು 10:30, 10:45 ಅಥವಾ 11 ಗಂಟೆ ಒಳಗಾಗಿ ನಾನು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ತಾವು ಬನ್ನಿ. ವಿಶೇಷವಾಗಿ ನಡೀತಕ್ಕಂತಹ ಈ ತಾಯಿಯ ರಥೋತ್ಸವವನ್ನು, ತಾಯಿ ಚೌಡೇಶ್ವರಿಯ ರಥೋತ್ಸವವನ್ನು ಎಲ್ಲರೂ ಸೇರಿ ತಾಯಿಯ ಸೇವೆಯನ್ನು ಮಾಡೋಣ, ಆ ತಾಯಿಯ ಆಶೀರ್ವಾದವನ್ನು ಪಡೆಯೋಣ. ಇನ್ನು ಇವತ್ತಿನ ದಿವಸ ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಏನೆಲ್ಲ ಅನುಷ್ಠಾನವನ್ನು ಮಾಡಬಹುದು, ಗೋಧೂಳಿ ಲಗ್ನದಲ್ಲಿ ಸುಮಂಗಲೆಯರು, ಹೆಣ್ಣು ಮಕ್ಕಳು ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಮನೆಯ ಪರಿಸರದಲ್ಲಿ ತಾವು ಮಾಡತಕ್ಕಂತಹ ಅನುಷ್ಠಾನವೇನು, ಅನುಷ್ಠಾನ ಯಾವುದರಿಂದ ಮಾಡಬೇಕು, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾವ ವರ್ಣದ ಕುಂಕುಮದಿಂದ ತಾಯಿಗೆ ಅರ್ಚನೆ ಮಾಡೋದ್ರಿಂದ ನಾವು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೋಬಹುದು ಅಥವಾ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಎಂಬತಕ್ಕಂತಹ ಕೆಲವು ರಹಸ್ಯಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೂ ಇವತ್ತಿನ ದಿನ ಬಹಳ ವಿಶೇಷವಾಗಿದೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಇವತ್ತು ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ನಾವು ಮಾಡಬಹುದಾದಂತಹ ಅನುಷ್ಠಾನವೇನು, ಅನುಷ್ಠಾನದ ಫಲವೇನು, ಅನುಷ್ಠಾನ ಮಾಡತಕ್ಕಂತಹ ರೀತಿ ನೀತಿ ಏನು, ಇವೆಲ್ಲದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿ, ಮುಂದಿನ ಭಾಗದಲ್ಲಿ ಇವತ್ತು ಗೋಧೂಳಿ ಲಗ್ನದಲ್ಲಿ ಮಾಡುವಂಥ ಅನುಷ್ಠಾನನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಅದಕ್ಕೂ ಮೊದಲು ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಪಂಚಾಂಗ ಶ್ರವಣ ಜೊತೆಗೆ ರಾಶಿಫಲವನ್ನು ಸಹಿತ ಸಾಧ್ಯವಾದಷ್ಟು ಬೇಗ ಅಂತ ನಿನ್ನೆ ಸಂಚಿಕೆಯಲ್ಲೂ ಹೇಳಿದ್ದೆ. ಯಾಕೆಂದರೆ ಸಾಕಷ್ಟು ಬಾರಿ ಎಲ್ಲರೂ ತಿಳಿಸುವಂಥದ್ದು ಏನಂದರೆ ಆದಷ್ಟು ರಾಶಿಫಲ ಬೇಗ ತಿಳಿಸಿ, ಕಾರ್ಯಕ್ರಮ, ಉದ್ಯೋಗ ಅಥವಾ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೆಚ್ಚು ನಾವು ಆಸಕ್ತರಾಗ್ತೇವೆ ಅಂತ ಅನ್ನೋ ಒಂದು ಸಂತೋಷದ ಮಾತಿದೆ. ಅದಕ್ಕೋಸ್ಕರ ರಾಶಿಫಲನೂ ಬೇಗ ತಿಳಿಸ್ತೇನೆ. ಜೊತೆಗೆ ಪಂಚಾಂಗ ಶ್ರವಣ ನೋಡಿ ಇವತ್ತಿನ ನಾವು ಇವತ್ತಿರ್ತಕ್ಕಂತಹ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ನಾವು ಏನೆಲ್ಲ ಬದಲಾವಣೆಗಳು ಮಾಡ್ಕೋಬಹುದು, ಯಾವ ಅನುಷ್ಠಾನವನ್ನು ಮಾಡಬಹುದು, ಯಾವ ಅನುಷ್ಠಾನವನ್ನು ಮಾಡೋದ್ರಿಂದ ಯಾವ ರೀತಿ ಕೆಲಸ ಕಾರ್ಯಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಅದನ್ನು ನೋಡೋಣ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೀ ನಮಃ. ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 13/2/2015 ಶುಕ್ರವಾರ. ಇವತ್ತು ನವಮಿ ತಿಥಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಮಹಾನಕ್ಷತ್ರವಿವತ್ತು. ಈ ಮಹಾನಕ್ಷತ್ರದಲ್ಲೇ ರಥೋತ್ಸವಗಳಾಗ್ತಕ್ಕಂಥದ್ದು ಸಾಕಷ್ಟು ವಿಶೇಷ. ಕೆಲವರು ದೇವಸ್ಥಾನ ಪ್ರತಿಷ್ಠಾಪನೆ ಆದಂತಹ ಮುಹೂರ್ತಗಳನ್ನು ಆಲೋಚನೆ ಮಾಡಿ ತಾಯಿಯ ಪ್ರತಿಷ್ಠಾಪನೆ ಆದಂತಹ ಕಾಲದಲ್ಲಿ ಅದನ್ನು ನೋಡಿಕೊಂಡು ವರ್ಷಕ್ಕೆ ಒಂದಾವರ್ತಿ ರಥೋತ್ಸವವನ್ನು ಮಾಡತಕ್ಕಂತಹದ್ದು ಕೆಲವು ಪದ್ಧತಿಗಳಿದ್ರೆ, ಕೆಲವು ಭಾಗಗಳಲ್ಲಿ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ಆ ಜನ್ಮ ನಕ್ಷತ್ರ ಬಂದಾಗಲೇ
ರಥೋತ್ಸವವನ್ನು ಮಾಡತಕ್ಕಂಥದ್ದು ಇನ್ನಷ್ಟು ಜನ. ರಥೋತ್ಸವ ಇಲ್ಲಿ ನಕ್ಷತ್ರ ಪ್ರಕಾರ ಆಗಲಿ ಅಥವಾ ತಿಥಿವಾರ ಪ್ರಕಾರ ಆಗಲಿ ನಾವು ಯಾವುದನ್ನು ನೋಡಬೇಕಾದರೂ ಯಾವುದಾದ್ರು ಒಂದನ್ನು ಮಾತ್ರವೇ ಆಲೋಚನೆ ಮಾಡಬೇಕಾಗತ್ತೆ. ಎಲ್ಲವೂ ಕೂಡಿ ಬರತಕ್ಕಂತಹ ಕಾಲ ಸುಮಾರು ವರ್ಷಗಳಿಗೆ ಒಮ್ಮೆ ಬರ್ಬೋದೇ ವಿನಃ ಎಲ್ಲವೂ ಸಹಿತ ಸಮಂಜಸವಾಗಿ ಆ ಥರ ಬರಲಿಕ್ಕಾಗೋದಿಲ್ಲ. ಅಂತಹ ತಿಥಿವಾರ ನಕ್ಷತ್ರ ಸಿಗುವುದು ಕಷ್ಟನೇ. ಪ್ರತಿಷ್ಠಾಪನಾ ಕಾಲದಲ್ಲಿ ಯಾವ ವಾರ ಮಾಡಿರ್ತೀವಿ, ಯಾವ ವಾರ ಪ್ರತಿಷ್ಠಾಪನೆ ಆಗಿರುತ್ತೆ, ಅಥವಾ ಯಾವ ಒಂದು ತಿಥಿ ವಾರ ಪ್ರಕಾರ ಯಾವ ಒಂದು ಲಗ್ನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವೋ ಅದೇ ಆ ಶುಭ ಮುಹೂರ್ತದ ಆ ಲಗ್ನ ಸಿಗ್ತಕ್ಕಂಥದ್ದು ಸುಮಾರು ವರ್ಷಗಳ ನಂತರ. ಆದರೆ ವರ್ಷಕ್ಕೆ ಒಂದು ದಿವಸ ನಾವು ಮಾಸದಲ್ಲಿ ಮಾಸ ಪ್ರಕಾರ ಅಂದರೆ ಈಗ ಮಾಘ ಮಾಸದಲ್ಲಿ ಇವತ್ತಿನ ಅನುರಾಧ ನಕ್ಷತ್ರ, ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಈ ಅನುರಾಧ ನಕ್ಷತ್ರ ಮಾಘ ಮಾಸ, ಇಂತಹ ಒಂದು ತಿಥಿವಾರ ಪ್ರಕಾರ ಏನಾದರೂ ಆ ಥರ ನಾವು ಸಂಕಲ್ಪ ಮಾಡಿದ್ರು ಅದರ ಪ್ರಕಾರ ನಡೀತಕ್ಕಂಥ ರಥೋತ್ಸವಗಳಾದರೂ ಬಹಳ ವಿಶೇಷ. ಇನ್ನು ಇವತ್ತು ಅನುರಾಧ ನಕ್ಷತ್ರವಾದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ನಿಮ್ಮ ರಾಶಿ ಫಲದಲ್ಲಿ ಇವತ್ತು ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಹಾಗೆ ನೀವು ಅಂದುಕೊಂಡಂತಹ ಕೈಂಕರ್ಯ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿ, ಒಂದು ತಾಳ್ಮೆ, ಸಮಾಧಾನ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದು ಯಶಸ್ಸಿನ ಹಾದಿ, ಜೊತೆಗೆ ದೇವತಾ ದರ್ಶನ, ತಾಯಿಯ ಆರಾಧನೆ ಇವೆಲ್ಲವನ್ನು ಸಹಿತ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ಸಂಕಲ್ಪ ತಂದುಕೊಳ್ತೀರಿ. ಬನ್ನಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲ ನೋಡೋಕೆ ಮುನ್ನ ದರ್ಪಣಾಂಜನವನ್ನು ದರ್ಶನ ಮಾಡಿ ನಂತರ ರಾಶಿಫಲಕ್ಕೆ ಹೊರಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನೇರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವತಿ ಶ್ರೇಯ ಸಾಮ್ರಾಜ್ಯದಾಯಿನಿ ಅಂಬಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಅದೃಷ್ಟದ ದಿನವೇ. ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹದ್ದು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿಂದ ಕೆಲವು ರಹಸ್ಯಗಳನ್ನು ತಿಳ್ಕೊಳ್ತಕ್ಕಂಥದ್ದು, ನೀವು ಅಭ್ಯಾಸ ಮಾಡತಕ್ಕಂತಹ ಕ್ರಮ ಅಂದರೆ ನೀವು ಓದುವ ಕ್ರಮ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗಿ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು ಅಂತಕ್ಕಂಥದರ ಮನಸ್ಸಿಗೆ ಬಂದಂತಹ ನಂಬಿಕೆ ಬಹಳ ದೊಡ್ಡದು. ನೀವು ಮಾಡ್ತಕ್ಕಂತಹ ಕೈಂಕರ್ಯ, ನೀವು ಓದ್ತಕ್ಕಂಥ ಸಬ್ಜೆಕ್ಟು ಅಥವಾ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿರಬಹುದು, ಅದು ಫಸ್ಟ್ ನಿಮಗೆ ತೃಪ್ತಿ ಕೊಡಬೇಕು. ನಿಮಗೆ ಸಮಾಧಾನ ಆಗಿ ನೀವು ತೃಪ್ತಿಪಟ್ಟರೆ ಮಾತ್ರವೇ ಆ ಕೆಲಸ ಪರಿಪೂರ್ತಿ ಆಗ್ತಕ್ಕಂಥದ್ದು, ಅದಕ್ಕೊಂದು ವೆಯ್ಟ್ ಇರ್ತಕ್ಕಂಥದ್ದು, ಅದು ಸಮಾಜದಲ್ಲಿ ಅದಕ್ಕೊಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು. ನೀವು ಮಾಡ್ತಕ್ಕಂತಹ ಕೈಂಕರ್ಯ, ನಿಮ್ಮ ಕೆಲಸ ಕಾರ್ಯಗಳು ನಿಮಗೇ ತೃಪ್ತಿ ಕೊಟ್ಟಿಲ್ಲ ಅಂದರೆ ನೀವು ಜನನೂ ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ಸಮಾಜಕ್ಕೂ ಅದನ್ನು ಒಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಮೇಷರಾಶಿಯವರಿಗೆ ನಿಮ್ಮದೇ ಆದಂತಹ ಒಂದು ಗತ್ತಲ್ಲಿ ನೀವು ಕೆಲಸ ಮಾಡೋದ್ರಿಂದ ಆ ಕೆಲಸದ ಕಾರ್ಯವೈಖರಿ ಸಾಕಷ್ಟು ಬದಲಾವಣೆಗಳನ್ನು ಕಂಡು ಮೇಷರಾಶಿಯವರ ಭವಿಷ್ಯತ್ತು ಸಾಕಷ್ಟು ಪ್ರಜ್ವಲವಾಗಿರುತ್ತೆ, ಬಹಳಷ್ಟು ಶುಭಕರವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ ಇಡುವಂತಹ ಒಂದು ಶಕ್ತಿ ಚೈತನ್ಯ ಇವತ್ತು ನಿಮ್ಮ ರಾಶಿಯಲ್ಲಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿಯಲ್ಲಿ ಯಾವುದೇ ತರಹ ಕೆಲಸ ಕಾರ್ಯಗಳಾದರೂ ಇವತ್ತು ಸ್ವಲ್ಪ ಮಂದಗತಿನೇ. ಕಾರಣ ಇವತ್ತಿರ್ತಕ್ಕಂತಹ ಗ್ರಹಸ್ಥಿತಿಗಳ ಹಾಗಿದೆ. ಅದರಿಂದ ಮಾಧ್ಯಾಹ್ನಿಕ ಅಂದರೆ 11 ಗಂಟೆ ನಂತರವೇ ಸಾಕಷ್ಟು ಸ್ಲೋ ಆಗಿಬಿಡುತ್ತೆ ಕೆಲಸಗಳು. 11 ಗಂಟೆ ನಂತರ ಸ್ಲೋ ಆಗುವಂತಹ ಕೆಲಸ, ನಿಧಾನ ಆಗುವಂಥ ಕೆಲಸ, ಬಹಳ ಮಂದಗತಿಯಲ್ಲಿ ಸಾಗುವಂತಹ ಕೆಲಸ 4 ಗಂಟೆಯ ನಂತರ ಪುನಃ ಚುರುಕುಗೊಳ್ಳುತ್ತೆ. ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ವೃಷಭ ರಾಶಿಯವರು 11 ಗಂಟೆಯ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮಗನ್ನಿಸ್ಬೋದು ಸ್ಪೀಡ್ ಇದೆ ಅಂತ, ಆದರೆ ಯಾವುದೇ ಕೆಲಸ ಸಾಧನೆ ಆಗೋದಿಲ್ಲ. 11 ಗಂಟೆಯಿಂದ 4 ಗಂಟೆವರೆಗೂ ಆಗ್ತಕ್ಕಂತಹ ಕೆಲಸಗಳು ಸ್ವಲ್ಪ ಸ್ಲೋನೇ. ಅದರಲ್ಲೂ ನಿಮ್ಮ ಕೆಲಸಗಳು ಗೆದ್ದಿದೆ ಅಂದರೆ ಬಹುಶಃ ಅದು ನಿಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ, ಅಥವಾ ನಿಮ್ಮ ಕಾರ್ಯವೈಖರಿ, ನೀವು ಬೆಳೆದು ಬಂದಂತಹ ಹಾದಿ, ನಿಮ್ಮಲ್ಲಿರ್ತಕ್ಕಂತಹ ಧಾರ್ಮಿಕ, ಆಧ್ಯಾತ್ಮಿಕ ಅಥವಾ ದೈವ ಸಾನ್ನಿಧ್ಯ, ದೇವರ ಭಕ್ತಿ, ಭಗವಂತನ ಆರಾಧನೆ ಮಾಡ್ತಕ್ಕಂಥ ರೀತಿ ನೀತಿಗಳು ಯಾವತ್ತೂ ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ನಾವು ಯಾವಾಗಲೂ ಯಾರನ್ನೂ ಯಾವುದೇ ತರಹ ದೇವತೆಗಳನ್ನು ಅಥವಾ ಯಾವುದೇ ಒಂದು ಅನುಷ್ಠಾನವು ಸಹಿತ ನಾವು ನಂಬದಿರೇ ಇರಬಹುದು, ಅಥವಾ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡದಿರೇ ಇರಬಹುದು, ಅಥವಾ ನಮಗೆ ಯಾವುದರ ಮೇಲೂ ನಂಬಿಕೆ ಇಲ್ದಿರೇ ಇರಬಹುದು. ಆದರೆ ನಮ್ಮಗಳ ಸುತ್ತದಲ್ಲೇ ಒಂದು ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ
ನಮ್ಮ ಇವತ್ತಿನ ಬಂಡವಾಳ ಅಲ್ಲ, ನಮ್ಮ ಪೂರ್ವದ್ದು, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿಟ್ಕೊಂಡಿರ್ತಕ್ಕಂತಹ ಲಾಭ ನಷ್ಟಗಳ ಫಲ ಈ ಜನ್ಮದಲ್ಲಿ ಅದಕ್ಕೆ ನಮಗೆ ಏನು ಕೊಡಬೇಕು, ಏನು ಕೊಡಬಾರದು ಅನ್ನೋದರ ಬಗ್ಗೆ ಪರಿಮಿತಿ ಆಲೋಚನೆ ಮಾಡಿ ಸಮಂಜಸವಾಗಿ ನ್ಯಾಯಬದ್ಧವಾದಂತಹ ತೀರ್ಮಾನವನ್ನು ನಮಗೆ ಕೊಡ್ತಾ ಇರುತ್ತೆ. ಈಗ ನಾವು ಬೆಳಿಗ್ಗೆ ಅನುಷ್ಠಾನ ಮಾಡಿದ್ದೀವಿ, ಬೆಳಿಗ್ಗೆ ಒಂದು ದೊಡ್ಡ ಯಾಗ ಮಾಡಿದ್ದೀವಿ, ಅಥವಾ ಒಂದು ಕೋಟ್ಯಾಂತರ ರೂಪಾಯಿ ಸಾಲ ಸೋಲ ಮಾಡಿ ಇನ್ನೇನೋ ಒಂದು ದೊಡ್ಡ ಯಾಗಕ್ಕೆ ಕೈ ಹಾಕಿದ್ದೀವಿ. ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ನಾನು ಅಂದ್ಕೊಂಡ ಕೆಲಸ ಆಗೋಗ್ಬಿಡುತ್ತೆ, ಅಥವಾ ಒಂದು ಚಿನ್ನದ ಗಟ್ಟಿ ಮನೆ ಮುಂದೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅಥವಾ ಇನ್ಯಾವುದೋ ಒಂದು ಜಮೀನಿಗೆ ಸಂಬಂಧಪಟ್ಟ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅದೆಲ್ಲ ನಮ್ಮ ಮೂಢತನ. ನಾವು ಇವತ್ತು ಮಾಡಿಟ್ಕೊಂಡಿರ್ತಕ್ಕಂಥದ್ದು ಮುಂದೆ ಅದರಿಂದ ಲಾಭ ನೋಡಬಹುದು. ಆದರೆ ಹಿಂದೆ ಮಾಡಿಟ್ಕೊಂಡಿರ್ತಕ್ಕಂತಹ ಲಾಭ ನಷ್ಟಗಳಿದೆಯಲ್ಲ, ಪೂರ್ವದಲ್ಲಿ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ನಮ್ಮ ಪ್ರಾರಬ್ಧ ಕರ್ಮ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ಜನ್ಮದಲ್ಲಿ ನಾವು ಮಾಡಿದ್ದು ಮುಂದಕ್ಕೆ ನಾವು ನೋಡ್ತೀವಿ, ಹಿಂದೆ ನಾವು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ. ಅದರಿಂದ ವೃಷಭ ರಾಶಿಯವರಿಗೆ ಇವತ್ತು ಲಾಭ ನಷ್ಟಗಳ ಬಗ್ಗೆ ಹೀಗಿದೆ. ಇವತ್ತಿನ ದಿವಸ ದುರ್ಗಾದೇವಿನ ಆರಾಧನೆ ಮಾಡ್ತಾ ರಾಹುಕಾಲದಲ್ಲಿ ತಾಯಿಯ ದರ್ಶನ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಮತ್ತಿಷ್ಟು ಕಾರ್ಯಸಿದ್ಧಿ ಸಾಕಷ್ಟು ಆಗುತ್ತೆ, ಒಳ್ಳೆಯ ಯಶಸ್ಸಿನ ಫಲವೂ ಇದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸಮಾಧಾನ ಇಲ್ಲದಿರ ಬಹಳಷ್ಟು ಅನುಮಾನಕ್ಕೆ ಈಡಾಗುತ್ತೆ. ಯಾವುದೇ ಒಂದು ಕೆಲಸ ಆದರೂ ತೃಪ್ತಿಕರವಾಗಿರೋದಿಲ್ಲ, ನೆಮ್ಮದಿಯುತವಾಗಿರೋದಿಲ್ಲ, ಸಾಕಷ್ಟು ಚಂಚಲತೆಯಿಂದ ಕೂಡಿರುತ್ತೆ. ಇವತ್ತಿನ ಕೆಲಸಗಳಲ್ಲಿ ಯಶಸ್ಸು ಕಡಿಮೆ ಮತ್ತು ಲಾಭ ಕಡಿಮೆ ಮತ್ತು ಅನುಮಾನ ಜಾಸ್ತಿ, ನಿಮ್ಮ ಜೊತೆಲಿರ್ತಕ್ಕಂಥವ್ರ ನಿಂದನೆ ಮಾಡೋದು ಜಾಸ್ತಿ. ಮಿಥುನ ರಾಶಿಯವರು ಇಂತಹ ಸಮಸ್ಯೆಗಳು ನಿಮಗಿದ್ದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಾಧ್ಯವಾದರೆ ನಿಮಗೆ ನಿಮ್ಮ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಒಂದಿಷ್ಟು ದೇವತೆಯ 11 ಹೆಸರುಗಳನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಿ ಆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಇವತ್ತು ಬಂದೊದಗತಕ್ಕಂತಹ ಸಮಸ್ಯೆಗಳು ಕಷ್ಟಗಳಿಗೆ ಒಂದಿಷ್ಟು ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ಸಾಧ್ಯವಾದರೆ ಬಿಲ್ವ ವೃಕ್ಷಕ್ಕೆ, ಅಂದರೆ ಬಿಲ್ವಪತ್ರೆ ಬಿಡ್ತಕ್ಕಂತಹ ಪತ್ರೆಯಿಂದ ಇರತಕ್ಕಂಥ ಪತ್ರೆಯ ವೃಕ್ಷ, ಬಿಲ್ವಪತ್ರೆಯ ವೃಕ್ಷ, ಆ ವೃಕ್ಷಕ್ಕೆ ಕನಿಷ್ಠ ಪಕ್ಷ 11 ನಮಸ್ಕಾರವಾದರೂ ಮಿಥುನ ರಾಶಿಯವರು ಇವತ್ತು ಹಾಕೋದ್ರಿಂದ ವೃಕ್ಷದಿಂದ ಎಲೆ ಕೀಳೋದು ಬೇಡ. ಯಾಕೆಂದರೆ ಎಲೆ ಕೀಳಬೇಕು, ದೊಡ್ಡ ಸಾಧನೆ. ಎಲೆ ಕೀಳೋದು ಬೇಡ. ಎಲ್ಲಿ ಬಿಲ್ವ ವೃಕ್ಷ ಇರುತ್ತೆ ಆ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ. ಆಗ ನಿಮ್ಮ ಶತ್ರುಗಳಂತಿರ್ತಕ್ಕಂಥವ್ರು ಸಹಿತ ಮಿತ್ರರಾಗ್ತಾರೆ. ಜೊತೆಗೆ ಇವತ್ತಿನ ದಿವಸ ನೀವು ಈಗಾಗಲೇ ನಿಮಗೆ ಗೊತ್ತಿರಬಹುದು, ನಿಮ್ಮ ಮನೆ, ನಿಮ್ಮ ಪ್ರಾಂತ್ಯ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲರಿಂದಲೂ ಸಹಿತ ನೀವು ಎಷ್ಟೇ ಸಮಾಧಾನಕ್ಕೆ ಮಾತಾಡಿದ್ರು ನಿಮ್ಮ ಪ್ರತಿಯಾಗಿರ್ತಕ್ಕಂಥ ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಅವರಿಂದ ಅವ್ರು ಆಡ್ತಕ್ಕಂತಹ ಮಾತಿನ ವರಸೆ, ಆ ದಾಟಿ ಮಾತಿನ ಸ್ವರ ಬಹಳಷ್ಟು ಗಡಸು ದಾಷ್ಟಿಕವಾಗಿರುತ್ತೆ. ಅದರಿಂದ ನಿಮ್ಮ ಮನಸ್ಸೆಲ್ಲೋ ಒಂದು ಕಡೆ ನೋವು ಪಡಬೇಕಾದ ಪ್ರಸಂಗ ಎದುರಾದಿತ್ತು. ಇದಕ್ಕೋಸ್ಕರ ಬಿಲ್ವ ವೃಕ್ಷದ ಹತ್ರ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು 11 ಸರ್ತಿ ಪಠನೆ ಮಾಡಿ ಶಿವ ಮಂತ್ರವನ್ನು ಆರಾಧನೆ ಮಾಡೋದ್ರಿಂದ ಮಿಥುನ ರಾಶಿಯವರ ಫಲ ಸಾಕಷ್ಟು ಶ್ರೇಷ್ಠವಾಗಿರುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಹಣಕಾಸಿನ ಬಗ್ಗೆ ಅಷ್ಟು ನೆಮ್ಮದಿ ಇಲ್ದಿದ್ರು ಸಹಿತ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೊಂದು ನಂಬಿಕೆ ಇದೆ, ಒಂದು ನಂಬಿಕೆ ಮತ್ತು ಅದ್ರ ಜೊತೆಗೆ ನೆಮ್ಮದಿ ನೋಡ್ತೀರಿ. ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡ್ತೀನಿ, ಸಾಧಿಸ್ತೀನಿ ಅಂತಕ್ಕಂಥದ್ರ ಒಂದು ಮನೋಭೀತಿ ಇರುತ್ತೆ. ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಭೀತಿ, ಭಯ ಅಂತಕ್ಕಂಥದ್ದನ್ನ ದೂರ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿನೂ ನಿಮ್ಮಲ್ಲಿರುತ್ತೆ. ಇವತ್ತು ಹನುಮನ ಆರಾಧನೆ ಮಾಡ್ತಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಅಥವಾ ರಾಮನಾಮವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಎಲ್ಲಾದರೂ ಶ್ರೀರಾಮಚಂದ್ರನ ದರ್ಶನ ಮಾಡಿ ಬನ್ನಿ, ಅಥವಾ ನಿಮ್ಮ ಮನೆಯಿಂದ ಆಚೆ ಹೊರಡುವ ಕಾಲ, ಉದ್ಯೋಗ ಆಗಲಿ, ಶಾಲೆಗಾಗಲಿ, ನಿಮ್ಮ ಕೆಲಸ ಕಾರ್ಯದ ನಿಮಿತ್ತವಾಗಿ ನೀವು ಮತ್ತೊಂದೆಡೆ ಸೇರುವ ತನಕ ರಾಮನಾಮವನ್ನು ಬಿಡಬೇಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಪ್ರಕಾರವಾಗಿ ರಾಮ ಮಂತ್ರವನ್ನ ನಿರಂತರವಾಗಿ ನೀವು ಪಠನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ಮಾತಾಡ್ತೇನೆ. ವೀಕ್ಷಕರೇ, ಸೋಮವಾರ ಗುರುಜಿ ಕಾರ್ಯಕ್ರಮಕ್ಕೆ ಭೇಟಿ ಕೊಡುವಂತ ವಿವರವನ್ನ ಹೇಳ್ತೀನಿ. ತುಮಕೂರು ತಾಲೂಕಿನ ಗೋಳೂರು ಹೋಬಳಿಯ ಕೈದಾಳದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಕ್ಷೇತ್ರ. ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಅಂತ ಅಂದ್ರೆ 21ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶನೇಶ್ವರ ಸ್ವಾಮಿಯ ಶಾಂತಿ ಯಜ್ಞ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಆನಂದ್ ಮಹರ್ಷಿ ಗುರುಜಿ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಅವರ ಅಮೃತ ಹಸ್ತದಿಂದ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ಶಾಂತಿ ಯಜ್ಞ ಹೋಮವನ್ನ, ಪೂರ್ಣಾಹುತಿ ಹಾಗೂ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಗುರುಜಿ, ಮತ್ತೊಂದ್ಸಲ ತಾವು ಹೇಳಿ. ಖಂಡಿತ.
ಓಂ ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ವೇದೇಂಶಯೋರವಿಷ್ಟವಂತನಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರ ಸ್ವಾಮಿ ಅಂದರೆ ಬಹುಶಃ ಶನೈಶ್ಚರ ಮಂತ್ರವನ್ನಾಗಲಿ ಶನೈಶ್ಚರನ ಬಗ್ಗೆ ಹೇಳುವಾಗ ನಿಮ್ಮ ಪ್ರತಿಯೊಬ್ಬರ ಕಿವಿಯು ನೆಟ್ಟಗಾಗತ್ತೆ. ಕಾರಣ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಸಮಸ್ಯೆ ಇಲ್ಲದ ಮನೆ ಯಾವುದು, ಸಮಸ್ಯೆ ಇಲ್ಲದ ವ್ಯಕ್ತಿ ಯಾರು? ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿದೆ. ಆದರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಘ ಮಾಸದಲ್ಲೇ ಇದು ಸಹಿತ ನಡೀತಾ ಇದೆ. ಮಾಘ ಮಾಸದ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಅದು ಕಡಿಮೆನೆ. ಯಾಕೆಂದರೆ ಮಾಘ ಮಾಸದ ಫಲಗಳು ಅಷ್ಟು ವಿಶೇಷ. ಅಂತಹದರಲ್ಲಿ ಶನೈಶ್ಚರದ ವಿಶೇಷವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಕೈದಾಳ, ಈ ಶ್ರೀಕ್ಷೇತ್ರದ ಕೈದಾಳ, ಅದರಲ್ಲೂ ಶನೈಶ್ಚರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಅಲ್ಲಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಲ್ಲಿಗೆ ಸಾಕಷ್ಟು ವಿಶೇಷವಾದಂತಹ ಪವಾಡಗಳನ್ನು ಸೃಷ್ಟಿಸ್ತಕ್ಕಂಥ ಶನೈಶ್ಚರ ಮಂದಿರ ಅದು. ಆ ಒಂದು ಶನೈಶ್ಚರ ಸ್ವಾಮಿಯ ಶಾಂತಿ ಮಹಾಯಜ್ಞ ನಡೀತಾ ಇದೆ. ಕೈದಾಳ ಗೂಳೂರು ತಾಲೂಕು, ಅಂದರೆ ಗೂಳೂರು ಹೋಬಳಿ ತುಮಕೂರು ತಾಲೂಕಲ್ಲಿರ್ತಕ್ಕಂಥದ್ದು. ಗೂಳೂರು ಹೋಬಳಿ ಮತ್ತು ತುಮಕೂರು ತಾಲೂಕಿನಲ್ಲಿರ್ತಕ್ಕಂತಹ ಈ ಒಂದು ಕೈದಾಳ ಎಂಬತಕ್ಕಂತಹ ಗ್ರಾಮದಲ್ಲಿ 21ನೇ ವರ್ಷದ ವಾರ್ಷಿಕೋತ್ಸವ ಶನೈಶ್ಚರ ಸ್ವಾಮಿಯ ಶಾಂತಿ ಮಹಾಯಜ್ಞ. ಇದಕ್ಕೆ ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಾಕಷ್ಟು ವಿಶೇಷವಾದಂತಹ ಅನುಷ್ಠಾನಗಳು ಸಹಿತ ಇದೆ. ಹಾಗಾಗಿ 16ನೇ ತಾರೀಕು ಸೋಮವಾರ ಬೆಳಿಗ್ಗೆ 9:30 ಅಂದರೆ ನನ್ನ ಕಾರ್ಯಕ್ರಮ ಮುಗಿದಾದ ನಂತರ ಕೈದಾಳ ಹತ್ತಿರದಲ್ಲಿಲ್ಲ, ಸ್ವಲ್ಪ ದೂರ ಅಂದರೆ ತುಮಕೂರಿನ ಸಮೀಪ ಇರೋದ್ರಿಂದ ನಾನು ನನ್ನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸಿ 1 ಸೆಕೆಂಡು ಸಹಿತ ಇಲ್ಲಿಲ್ದಿರ ಸಾಧ್ಯವಾದಷ್ಟು ಸ್ಪೀಡಾಗಿ ಬಂದು ಸ್ವಾಮಿಯ ಸಾನ್ನಿಧ್ಯಕ್ಕೆ ಸೇರಿಕೊಳ್ತೇನೆ. ಆ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಹೋಮ, ಆ ಮಹಾಯಜ್ಞಕ್ಕೆ ನಾನು ಬರ್ತಾ ಇದ್ದೇನೆ. ಶನೈಶ್ಚರ ಮಂತ್ರವನ್ನ ಪ್ರತಿಯೊಬ್ಬರು ಸಹಿತ ಆ ಪ್ರಾಂತ್ಯದ ಆ ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ತಪ್ಪದಿರ ನೀವು ಮನೆ ಬಿಟ್ಟಾಗಲಿಂದ ದೇವಸ್ಥಾನ ಸೇರುವವರೆಗೂ ನೀವು ಹೇಳಬೇಕಾದಂತಹ ಒಂದು ಮಹಾಮಂತ್ರವೇ ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ಇದೊಂದು ಸೌಭಾಗ್ಯ. ಇಂತಹ ಒಂದು ಸೌಭಾಗ್ಯ ಖಂಡಿತ ಸಿಗುವಂಥದ್ದಲ್ಲ. ನಾವು ನಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಏನೇ ಇರಬಹುದು ಅದನ್ನು ಸ್ವಲ್ಪ ಬದಿಗೊತ್ತಿ ಇಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಂಡು ಶನೈಶ್ಚರನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಆದರೆ ಒಂದು ಶನೈಶ್ಚರನ ಮುಂದೆ ಭಗವಂತನ ನಾವು ಎಷ್ಟೇ ವಿಧಿವಿಧಾನವಾಗಿ ನಾವು ಏನೆಲ್ಲ ಹೋಮ ಹವನಗಳನ್ನು, ಯಜ್ಞ ಯಾಗಾದಿಗಳನ್ನು ನಾವು ನಿತ್ಯ ಕರ್ಮಾನುಷ್ಠಾನ ಜೊತೆಗೆ ಇನ್ನಷ್ಟು ಸಾಲ ಸೋಲ ಮಾಡಿ ದೊಡ್ಡ ಹೋಮ ಯಜ್ಞಗಳನ್ನು ನಡೆಸ್ತೀವಿ. ಭಗವಂತ, ನನ್ನ ಈಗ ಜನ್ಮದಲ್ಲಿ ನಿನ್ನ ದೃಷ್ಟಿಯಾಗಲಿ ಅಥವಾ ನಿನ್ನ ಗ್ರಹದೋಷಗಳಲ್ಲಿ ನಿನ್ನಿಂದ ಬರ್ತಕ್ಕಂತಹ ಏನಿದೆ ಆ ಒಂದು ಗ್ರಹಫಲದ ಒಂದು ಸ್ವಲ್ಪನಾದರೂ ಒಂಚೂರು ಕಡಿಮೆ ಮಾಡಪ್ಪ ಅಂದರೆ ಖಂಡಿತ ಮಾಡುವಂಥವನಲ್ಲ. ಆದರೆ ಜೀವನಕ್ಕೆ ಒಂದು ಮುಕ್ತಿಯ ಸಾಫಲ್ಯವನ್ನು ಕೊಡ್ತಕ್ಕಂಥವ್ರು. ಯಾರ ಜಾತಕದಲ್ಲಿ ಶನೈಶ್ಚರ ಪ್ರವೇಶವಾಗ್ತಾನೋ, ಯಾರ ಜಾತಕದಲ್ಲಿ ಶನಿ ಬಂದಾಗ ಬರ್ತಕ್ಕಂಥ ಕಷ್ಟಗಳು ಸಾಕಷ್ಟು ಆಗಿರುತ್ತೋ, ಆ ಕಷ್ಟಗಳಂತಕ್ಕಂಥ ತಡಿಲಿಕ್ಕಾಗದಂತಹ ರೀತಿ ಇದ್ರೂ ಸಹಿತ ಕೊನೆಗೊಮ್ಮೆ ಆತ ತನ್ನ 7 ವರ್ಷ ಆಗಲಿ ಅಥವಾ 5 ವರ್ಷ ಆಗಲಿ ಅಥವಾ 2 ವರ್ಷಗಳಾಗಲಿ ಆತ ತನ್ನ ಕಾರ್ಯಕ್ರಮವನ್ನು, ತನ್ನ ಕೆಲಸವನ್ನು ನಿರ್ವಹಿಸಿ ತಾನು ಮುಂದೆ ಜರುಗಬೇಕಾದ್ರೆ, ಯಾಕೆಂದರೆ ಅದಕ್ಕೆ ಹೇಳೋದು ಗ್ರಹಗಳು ಸಾಧ್ಯವಾದಷ್ಟು ಒಂದೇ ಕಡೆ ನಿಲ್ಲುವಂಥದ್ದಲ್ಲ. ಅದಕ್ಕೆ ಶನೈಶ್ಚರ ಅಂತ ಹೇಳ್ತಾರೆ. ಚರ ಅಂದರೆ ಒಂದರಿಂದ ಒಂದು ಮನೆ ಬದಲಾಗಿ ಹೋಗ್ತಕ್ಕಂಥದ್ದು. ಹಾಗೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬದಲಾಗುವಾಗ ತುಲಾರಾಶಿಯಿಂದ ವೃಶ್ಚಿಕ ರಾಶಿ, ವೃಶ್ಚಿಕದಿಂದ ಧನುರಾಶಿ, ಹೀಗೆ ಒಂದೊಂದು ರಾಶಿಗಳು ಬದಲಾವಣೆ ಆಗುವಂತಹ ಕಾಲದಲ್ಲಿ ತಾನು ಒಳ್ಳೆಯದನ್ನು ಏನು ಕೊಡಬೇಕು ಖಂಡಿತ ಅದು ಒಳ್ಳೆಯದನ್ನು ಕೊಟ್ಟೇ ಕೊಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತಹ ಒಂದು ಬರಬೇಕಾದಂತಹ ನಮಗೆ ಕೊಡಬೇಕಾದಂಥದ್ದು ಏನಿದೆ ಎಲ್ಲವನ್ನು ಸಹಿತ ಕೊಟ್ಟೇ ಕೊಡ್ತಾನೆ. ಆದರೆ ಆತನ ದೃಷ್ಟಿಯಲ್ಲಿ ಮೊದಲು ಬಂದಂತಹ ಕಷ್ಟಗಳು, ಕೆಲವರಿಗೆ ಪ್ರಾರಂಭದಲ್ಲಿ ಕಷ್ಟ ಬರುತ್ತೆ, ಕೆಲವರಿಗೆ ಅಂತ್ಯದಲ್ಲಿ ಕಷ್ಟ ಬರುತ್ತೆ. ಪ್ರಾರಂಭ ಕಷ್ಟ, ಅಂತ್ಯದಲ್ಲಿ ಕಷ್ಟ, ಮಧ್ಯದಲ್ಲಿ ಮನುಷ್ಯನ ನರಕಾಟ. ಆ ನರಕ ಹೇಗಿರುತ್ತೆ ಅನ್ನೋದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಿಮ್ಮಲ್ಲಿ ನೀವು ಸತ್ಯಶೀಲರಾದರೂ, ನೀವು ಆಡ್ತಕ್ಕಂತಹ ಮಾತು ಸಮಂಜಸವಾಗಿದ್ದರು, ನಿಮ್ಮಲ್ಲಿ ಯಾವುದೇ ತಪ್ಪು ಒಪ್ಪಗಳಿಲ್ದಿದ್ರು, ನೀವಿರ್ತಕ್ಕಂಥ ಪ್ರಾಂತ್ಯದಲ್ಲಿ ನಿಮ್ಮ ಕೈ ಬಹಳ ಶುದ್ಧಿಯಾಗಿದ್ದರು, ಯಾರೋ ಏನೋ ಬಂದು ಏನೋ ಒಂದು ಮಾತಾಡಿ ನಿಮ್ಮ ಮನಸ್ಸನ್ನು ಇನ್ನಷ್ಟು ನೋವು ಕೊಡುವಂಥ ಕಾಲ ಈ ಗ್ರಹದೇಶಗಳಲ್ಲಾಗತ್ತೆ. ಇದು ಯಾರಿಗೂ ತಪ್ಪಿದ್ದಲ್ಲ. ಅಂತಹ ರಾಜ ವಿಕ್ರಮಾರ್ಕನಿಗೂ ತಪ್ಪಿಲ್ಲ, ಹಾಗೆ ದೇವಾನುದೇವತೆಗಳಿಗೂ ತಪ್ಪಿಲ್ಲ. ಅಂದರೆ ಶನೈಶ್ಚರ ಯಾರೊಬ್ಬರ ಜಾತಕದಲ್ಲಿ ಪ್ರವೇಶವಾದರೂ ಆ ಜಾತಕ ವ್ಯಕ್ತಿ, ಆ ಜಾತಕ ಪುರುಷ ಆ ಶ್ರಮವನ್ನು ಪಡಲೇಬೇಕು. ಅವನು ಆ ಶ್ರಮವನ್ನು, ಆ ಕಷ್ಟವನ್ನು ಪಟ್ಟಾಗಲೇ ಅವನೊಂದು ಪೂರ್ಣವಾದಂತಹ, ಸಂಪೂರ್ಣವಾದಂತಹ ಒಂದು ತುಂಬಿದ ಕೊಡವಾಗ್ತಕ್ಕಂಥದ್ದು. ಆಗಲೇ ಆತನ ಜೀವನಕ್ಕೆ ಒಂದು ಬಹಳಷ್ಟು ವಿಶೇಷವಾದ ಜೀವನಕ್ಕೆ ಒಂದು ಜೀವನಾರ್ಥ ಸಿಗ್ತಕ್ಕಂಥದ್ದು. ಅದರಿಂದ ಶನೈಶ್ಚರನ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ವೇದೇಂಶಯೋರವಿಷ್ಟವಂತನಃ,
ಶನೈಶ್ಚರಾಯ ನಮಃ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಸ್ವಾಮಿ ಕೈದಾಳ, ಆ ಕೈದಾಳ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಇನ್ನಷ್ಟು ಕೆಲವು ಆಧಾರಗಳಿದೆ. ಆ ಆಧಾರಗಳೇನು? ಕೈದಾಳ ಅಂತ ಬರಲಿಕ್ಕೆ ಆ ಗ್ರಾಮಕ್ಕೆ ಹೆಸರೇನು? ಅಮರಶಿಲ್ಪಿ ಜಕಣಾಚಾರಿಗೂ ಅಲ್ಲೊಂದು ಚರಿತ್ರೆಯ ಒಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ. ಅದರಿಂದ ಇದೆಲ್ಲವೂ ಸಹಿತ ಗೂಳೂರು ಹೋಬಳಿಯಲ್ಲಿರ್ತಕ್ಕಂಥ ಗೂಳೂರು ಗಣೇಶ ಬಹಳ ವಿಶೇಷ. ಗೂಳೂರು ಗಣೇಶ ಅಂದರೆ ಯಾರಿಗೂ ಗೊತ್ತಿಲ್ಲ. ಗಣಪತಿ ವಿನಾಯಕ ಚೌತಿ ಅಂದರೆ ಗಣಪತಿ ಹಬ್ಬ ಬರುತ್ತಲ್ಲ, ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಗಣಪನ ಹಬ್ಬ ಆಗ ಪ್ರಾರಂಭವಾದ್ದು ಸುಮಾರು ದಿನಗಳಾದರೂ ಸಹಿತ ಅಲ್ಲಿ ಗಣಪನ ಆರಾಧನೆ ಮಾಡ್ತಾರೆ. ಗೂಳೂರು ಗಣಪ ಅವತ್ತು ಇವತ್ತು ನೆನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅಂತಹ ಕೈದಾಳ ಎಂಬತಕ್ಕಂತಹ ಗ್ರಾಮ, ಅದರಲ್ಲಿ ಗೂಳೂರು ಹೋಬಳಿ ತುಮಕೂರು ತಾಲೂಕಲ್ಲಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇದಕ್ಕೆ ನಿಮಗೆ ಕರೆಯೋಲೆ ಇದೆ. ನೀವೆಲ್ಲರೂ ಸಹಿತ ಈ ಸ್ವಾಮಿಯ ಶನೈಶ್ಚರನ ಸಂಪೂರ್ಣ ಅನುಗ್ರಹಕ್ಕಾಗಿ ತಾವೆಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿ ಆತನ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಇನ್ನ ರಾಶಿಫಲ ಇದೆ, ಅವೆಲ್ಲವನ್ನು ಸಹಿತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಗುರುಜಿ, ರಾಶಿ ಫಲದಲ್ಲಿ ಕಟಕ ರಾಶಿಯವರವರೆಗೆ ದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ? ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖದ ಮಾನವನ್ನು ದೂರ ಮಾಡಿಕೊಂಡು ನಿಮ್ಮೊಳಗಿರ್ತಕ್ಕಂತಹ ನೋವನ್ನು ನಿಮ್ಮ ಆತ್ಮೀಯರೊಂದಿಗೋ ನಿಮ್ಮ ಸಂಸಾರದಲ್ಲೋ ಅಥವಾ ನಿಮ್ಮ ಪರಿವಾರದಲ್ಲೋ ಮತ್ತೊಬ್ಬರ ಬಳಿ ಹೇಳಿಕೊಂಡು ಮನಸ್ಸನ್ನು ಹಗುರಪಡಿಸಿಕೊಂಡು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನದಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಈ ಶುಭ ದಿನ. ಇವತ್ತು ಸಿಂಹರಾಶಿಯವರು ನೀವು ಮಾಡ್ತಕ್ಕಂತಹ ಯಾವುದಾದ್ರೂ ಕೈಂಕರ್ಯವಿರಲಿ, ಯಾವುದೇ ಕೆಲಸ ಕಾರ್ಯವಿರಲಿ, ಅದನ್ನು ಲಾಭದಾಯಕವಾಗಿ ನೀವು ಮಾರ್ಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ಆಲಯಕ್ಕೆ ಒಂದಿಷ್ಟು ಕೆಂಪು ವಸ್ತ್ರ ಆಗಲಿ ಅಥವಾ ಕೆಂಪು ಗಂಧ ಆಗಲಿ ಅಥವಾ ಕೆಂಪು ಹೂವು ಆಗಲಿ, ಕೆಂಪು ಕಲರ್ ದಾರ ಆಗಲಿ, ಇಂತಹದ್ದನ್ನು ದೇವಿಯ ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಹಾಗೆ ನೀವು ಮನೆಯಿಂದ ಆಚೆ ಹೊರಡುವಾಗ ಒಂದಿಷ್ಟು ಕೆಂಪು ವರ್ಣದ ಅಂದರೆ ಕೆಂಪು ಬಣ್ಣದ ಕುಂಕುಮವನ್ನು ಒಂಚೂರು ಹಣೆಗೆ ಇಟ್ಕೊಳ್ಬೇಕು. ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದ ನೋಡಿ, ಯಾರೇ ಒಬ್ಬರಾದರೂ ಸಹಿತ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಬರೀ ಹಣೆಯಲ್ಲಿ ಆಚೆ ಬರ್ತಕ್ಕಂಥದ್ದು ಸಮಂಜಸವಲ್ಲ. ಬರೀ ಹಣೆ ಯಾವತ್ತೂ ಇರಬಾರ್ದು. ಅದು ಧರ್ಮ, ಜೊತೆಗೆ ನಾವು ಸಂಪ್ರದಾಯ. ಅದಕ್ಕಿಂತ ಹೆಚ್ಚಿನಾಗಿ ಕೆಂಪು ಕಲರ್ ಕುಂಕುಮ ನಿಮ್ಮ ಹಣೆಯಲ್ಲಿತ್ತು ಅಂದರೆ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ದೃಷ್ಟಿ ದೋಷ ದೂರ ಆಗುತ್ತೆ. ಯಾರೊಬ್ಬರ ಕಣ್ಣು ನಿಮ್ಮ ಮೇಲೆ ಬಿದ್ದಾಗಲೂ ಸಹಿತ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಕೆಟ್ಟ ಕಣ್ಣಿದ್ರೂ ಸಹಿತ, ಅಂತಹ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ಸಹಿತ ಆ ದೃಷ್ಟಿ ನಿಮಗೆ ತಗಲಬಾರ್ದು ಅಂದರೆ ನಿಮ್ಮ ಹಣೆಯಲ್ಲಿ ಒಂದಿಷ್ಟು ಕುಂಕುಮ ಇರಲೇಬೇಕು. ಆ ಕುಂಕುಮನೇ ನಿಮಗೆ ಶ್ರೀರಕ್ಷೆ. ಆ ಕುಂಕುಮ ಸಾಧ್ಯವಾದಷ್ಟು ಭಗವತಿಯ ಒಂದು ದೇವಿಯ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮ ಪ್ರಸಾದವನ್ನು ನೀವು ಹಣೆಗಿಟ್ಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಇನ್ನು ಸಾಧ್ಯವಾದಷ್ಟು ಇವತ್ತಿನ ದಿವಸ ಸಿಂಹರಾಶಿಯವರು ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಮಾಧ್ಯಾಹ್ನಿಕ 12 ಗಂಟೆಯ ನಂತರ ಯಾರಿಗಾದ್ರೂ ಒಂದು ಸ್ವಲ್ಪ ಮೊಸರಾಗಲಿ ಮಜ್ಜಿಗೆ ಆಗಲಿ ಇಂಥದ್ದನ್ನು ಇವತ್ತು ನಿಮ್ಮ ಕೈಯಿಂದ ಕೊಡಿಸೋದ್ರಿಂದ ಮತ್ತಷ್ಟು ಶಾಂತಿ ನೆಮ್ಮದಿ ನಿಮ್ಮ ಜಾತಕದವರಿಗೆ ಸಿಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ. ಸ್ವಲ್ಪ ಅಜೀರ್ಣ ಸಮಸ್ಯೆಯಿಂದಾಗಲಿ ಅಥವಾ ಅಲರ್ಜಿ ಬಾಧೆಯಿಂದಾಗಲಿ ನರಳಬೇಕಾಗತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ, ನೀವು ಏನೇ ಕೆಲಸ ಮಾಡ್ತಿದ್ರು ಕೆಲಸದಲ್ಲಿ ನಿಮಗೆ ತೃಪ್ತಿ ಇಲ್ಲದಂಥ ರೀತಿಯಲ್ಲಿದೆ. ಒಂದು ಉದ್ಯೋಗ ಬದಲಾವಣೆ ಅಂತ ಅಂದ್ಕೊಳ್ತೀರಿ, ಅಥವಾ ಸ್ಥಳ ಬದಲಾವಣೆ ಆಗಬೇಕು ಅಂದ್ಕೊಳ್ತೀರಿ, ಅಥವಾ ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಟ್ಟು ಇನ್ನೊಂದು ಕೆಲಸದ ಬಗ್ಗೆ ಹೊರಡೋಣ ಅನ್ನೋ ಥರ ಚಿಂತನೆ ಮಾಡ್ತಿರ್ತೀರಿ, ಅಥವಾ ಮಾಡುವಂಥ ಕೆಲಸದ ಜೊತೆಗೆ ಮತ್ತಷ್ಟು ಏನಾದರೂ ಒಂದು ವಿಶೇಷವಾದ ಕೆಲಸವನ್ನು ಮಾಡಬೇಕು ಅನ್ನೋ ಸಂಕಲ್ಪವನ್ನು ತಂದುಕೊಳ್ತೀರಿ. ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ಇರ್ತಕ್ಕಂಥದ್ದು, ಲಾಭ ಇದ್ರೂ ಸಹಿತ ನಷ್ಟಕ್ಕೆ ಎದುರಾಗುವಂತಹದ್ದು, ಇಂತಹ ಸಮಸ್ಯೆಗಳಿಂದ ನೀವು ಇರಬೇಕಾಗತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಕಾರಣ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಯಾರೊಬ್ಬರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿರಲಿ, ಸ್ನೇಹಿತರಲ್ಲಿ, ಅವರಿಂದಲೂ ಸಹಿತ ಸಣ್ಣ ಪುಟ್ಟ ಮಾತು ಕೇಳಿ ಮನಸ್ಸನ್ನು ನೋವು ಮಾಡಿಕೊಂಡು ಯಾರೂ ಬೇಡ, ನಾವು ಒಂಟಿಯಾಗಿದ್ದರೆ ಸಾಕು, ಒಂಟಿಯಾಗಿದ್ದು ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ತಂದುಕೊಂಡ್ಬಿಡ್ತೀರಿ. ಸಾಧ್ಯವಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣ ಮಾಡುವಾಗ, ದೂರಭಾರ ಪ್ರಯಾಣ ಹೊರಡುವಾಗ, ನೀವೇ ಗಾಡಿ ಓಡಿಸುವಾಗಾದರೂ ಸಹಿತ ಸ್ವಲ್ಪ ಎಚ್ಚರಿಕೆ ಇರಲಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ಎಲ್ಲೋ ಏನೋ ಆಲೋಚನೆ ಮಾಡ್ತಾ ಇನ್ನೇನೋ ಒಂದು ಅಭ್ಯಾಸ ಮಾಡಿಕೊಂಡು ಇಲ್ಲದ ತೊಂದರೆಗೆ ಈಡಾಗೋದು ಬೇಡ. ಯಾಕೆಂದರೆ ಕೋಪದಲ್ಲಿ ನಾವು ಒಮ್ಮೆ ಮೂಗು ಕುಯ್ಕೊಂಡ್ರೆ ಪುನಃ ಮೂಗು ಬಾ ಅಂದರೆ ಬರೋದಲ್ಲ. ನಾವು ಕೋಪದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಯಾವುದು ಪುನಃ ಸಮಂಜಸವಾಗಿರೋದಿಲ್ಲ. ನಾವು ಏನೇ ಒಂದು ನಿರ್ಧಾರ ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಒಮ್ಮೆ ಅಲ್ಲ, ಒಂದು 4 ಸತಿ ಆಲೋಚನೆ ಮಾಡಿ ನಿಧಾನಕ್ಕೆ ಆ ಕೆಲಸನ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೇರಬೇಕಾದ ಸ್ಥಳವನ್ನು ನಿಧಾನಕ್ಕೆ ಸೇರಿದ್ರೂ
ಆರೋಗ್ಯಕರ. ಸೇರ್ಬೇಕಾದಂಥ ಸ್ಥಳಕ್ಕೆ ಅತಿಯಾಗಿ ವೇಗವಾಗಿ ನಾವು ಚಲಿಸೋದ್ರಿಂದ ಇಲ್ಲದಷ್ಟು ಸಮಸ್ಯೆಗಳನ್ನು ಹೆಗಲ ಮೇಲೆ ತಂದುಕೊಳ್ತೀವಿ. ಮತ್ತೊಬ್ಬರಿಗೆ ನಮ್ಮಿಂದ ತೊಂದರೆ ಆಗುವಂಥ ಸಾಂದ್ರತೆಗಳಿರುತ್ತೆ. ಎಚ್ಚರಿಕೆಯಲ್ಲಿ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆ ಬೇಕು. ಜೊತೆಗೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ತೃಪ್ತಿಯಾಗಿರಬೇಕು. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಅಭಿವೃದ್ಧಿ ಇದೆ. ಮನಸ್ಸಿಗೆ ಶಾಂತಿ ಇದೆ. ನೆಮ್ಮದಿಯುತವಾಗಿರ್ತಕ್ಕಂಥ ದಿನ. ತುಲಾರಾಶಿಯವರು ಮಧ್ಯಾಹ್ನ 3 ಗಂಟೆವರೆಗೂ ಒಂದು ತರಹ ಭವಿಷ್ಯತ್ತಿದ್ರೆ 3 ಗಂಟೆ ಮೇಲೆ ಮತ್ತೊಂದು ಬೇರೆ ಥರ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಲಾಭವನ್ನು ಕಾಣಬೇಕಾದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಹೆಚ್ಚಿನ ಒಂದು ಆಧುನಿಕ ಮತ್ತು ಅದರಲ್ಲಿ ಬೇಕಾದಂಥ ಲಾಭವನ್ನು ಕಂಡುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಮನೆ ದೇವರ ಹೆಸರಲ್ಲಿ ಒಂದಿಷ್ಟು ಬೆಲ್ಲನೋ ಅಥವಾ ಸಕ್ಕರೆನೋ ಅದನ್ನು ಇರುವೆಗಳಿಗೆ ಹಾಕ್ತಕ್ಕಂಥದ್ದು ಅಥವಾ ಯಾರಿಗಾದ್ರೂ ಸಣ್ಣ ಪುಟ್ಟ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಏನೇ ಆದರೂ ಮನೆ ದೇವರ ಅನುಷ್ಠಾನ, ಮನೆ ದೇವರ ಆಶೀರ್ವಾದ, ಮನೆ ದೇವರ ಪ್ರಾರ್ಥನೆ ನಿಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಉಳಿದಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತ ಸಮಯ, ನಿಮ್ಮ ಸಮಸ್ಯೆಗೆ ಗುರುಜಿ ಸ್ಪಂದಿಸುವಂತ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ನಿಖಿತಾ ಅಂತ. ನಿಖಿತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರಿಂದ. ತುಮಕೂರಿಂದ. ನಿಖಿತಾ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆ ಹೇಳ್ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮ್ಮ ಹೆಸರು ನಿಖಿತಾ ಅಂತ ಗುರುಜಿ. ಹೇಳಮ್ಮ. ನಾನು ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಕೋಪ ಗುರುಜಿ. ಮತ್ತೆ ನನ್ಗೆ ಅನ್ಕೊಂಡಿದ್ದೇನೋ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಗುರುಜಿ. ಮತ್ತೆ ಆಲ್ರೆಡಿ ಮನೆಯಲ್ಲಿ ಗಂಡು ನೋಡ್ತಾ ಇದ್ದಾರೆ. ಆಲ್ರೆಡಿ ನನ್ನ ಅದೃಷ್ಟಕ್ಕೆ ಎಲ್ಲ ಜಾಬ್ ಅಲ್ಲಿ ಇರೋರೇ ಬರ್ತಿದ್ದಾರೆ. ನನಗೆ ಇಷ್ಟ ಇಲ್ಲ. ನನ್ಗೆ ಇಷ್ಟ ಬೇಗ ಆಗೋದಕ್ಕೆ ಇಷ್ಟ ಇಲ್ಲ ಗುರುಜಿ. ಅಲ್ಲ, ನಿನಗೆ ಯಾವ ತರ ಬರಬೇಕು? ಉದ್ಯೋಗ, ಜಾಬ್ ಅಲ್ಲಿ ಇರೋರು ಬೇಡ. ಏನ್ ಗುರುಜಿ? ನಿನಗೆ ಉದ್ಯೋಗದಲ್ಲಿರೋರು ಬೇಕಾ ಅಥವಾ ಯಾವ ತರ ಇರ್ಬೇಕಮ್ಮ? ಉದ್ಯೋಗದಲ್ಲಿರೋರೇ ಬರ್ತಿದ್ದಾರೆ ಗುರುಜಿ. ನನ್ನ ಅದೃಷ್ಟಕ್ಕೆ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಲೇ ಬರ್ತಿದ್ದಾರೆ. ಆದ್ರೆ ನನಗೆ ಇಷ್ಟ ಬೇಗ ಆಗೋದಕ್ಕೆ ಇಷ್ಟ ಇಲ್ಲ ಗುರುಜಿ. ಅದು ನಿನ್ನ ಅದೃಷ್ಟ ಅಂತ ತಿಳ್ಕೊಂಡಿದ್ಯಾ? ಸಂತೋಷ. ಈಗ ನಿನಗೆ ಉದ್ಯೋಗದಲ್ಲಿರೋರು ಬೇಕಾ ಅಥವಾ ನೀನು ಪ್ರತ್ಯೇಕವಾಗಿ ಸುಮ್ಮನೆ ಬಿಸ್ನೆಸ್ ಮಾಡೋರು ಬೇಕಮ್ಮ? ಉದ್ಯೋಗದಲ್ಲಿರೋರು ಬೇಕು ಗುರುಜಿ. ಮತ್ತೆ ಎಲ್ಲಾ ತರನು ದೇವರ ಅನುಗ್ರಹ ಮಾಡಿದಾಗ, ಒಳ್ಳೆ ಕಡೆ ಸಂಬಂಧ ಬಂದಾಗ ನೀನ್ ಸಂತೋಷವಾಗಿ ಯಾಕೆ ಒಪ್ಕೊಳ್ಬಾರ್ದು? ಆದ್ರೆ ನನ್ಗಿನ್ನ ಎಜುಕೇಶನ್ ಮಾಡ್ಬೇಕು, ಕೋರ್ಸ್ ಮಾಡ್ಬೇಕು ಅಂತ ಗುರುಜಿ. ನಾನು ಡಿಪ್ಲೊಮಾ ಆಗಿದೆ ಗುರುಜಿ. ಅದ್ರ ಮೇಲೆ ನಾನು ಕೋರ್ಸ್ ಮಾಡೋಣ, ಸ್ವಲ್ಪ ಸೆಟ್ಲ್ ಆಗೋಣ ಅಂತ, ಅಲ್ಲಿವರೆಗೂ ಬೇಡ ಅಂತ ಗುರುಜಿ. ಕರೆಕ್ಟ್ ಅಮ್ಮ, ನಿನ್ ಮಾತು ಒಪ್ಕೊಳ್ಳುವಂತ ರೀತಿಯಲ್ಲೇ. ಆದ್ರೆ ಒಳ್ಳೆ ಕಡೆ ಸಂಬಂಧ ಬಂದು ಒಳ್ಳೆ ಉದ್ಯೋಗದಲ್ಲಿದ್ದು ಸರ್ಕಾರಿ ಉದ್ಯಮದಲ್ಲಿದ್ರೆ, ಜೊತೆಗೆ ನಿಮ್ ತಂದೆ ತಾಯಿಗೂ ಒಂದು ಜವಾಬ್ದಾರಿ ಇರುತ್ತಲ್ಲಮ್ಮ. ಅವರು ಬೇಗ ಮದುವೆ ಮಾಡಿದ್ರೆ, ನೀನು ಚಿಕ್ಕ ವಯಸ್ಸಲ್ಲೇ ನೀನು ಒಂದು ಒಳ್ಳೆ ನೋಡಮ್ಮ, ಹೆಣ್ಣು ಮಕ್ಕಳು ಯಾವ್ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಇರಬೇಕು ಅಲ್ಲಿದ್ರೆ ಲಕ್ಷಣ ತಾಯಿ. ನೀನು ಓದು ಬೇಡ ಅಂತ ಹೇಳಲ್ಲ. ನಿನ್ನ ಅದೃಷ್ಟ ಓದಬೇಕು, ಇನ್ನೂ ಚೆನ್ನಾಗಿ ಓದುವಂಥ ಅಥವಾ ಗಂಡನ ಮನೆಯಲ್ಲೇ ಗಂಡ ಸಹಾಯ ಮಾಡುವಂಥ ರೀತಿಯಲ್ಲೇ ಇದಂತ ಅವ್ರು ನೀವು ಮೊದಲೇ ಮಾತಾಡ್ಕೊಂಡು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ಯಾಕೆ ಕೇಳ್ಕೋಬಾರ್ದು? ಅಂತವ್ರು ಸಿಗ್ಬೇಕಲ್ವಾ ಗುರುಜಿ? ಸಿಕ್ಕೇ ಸಿಗ್ತಾರಮ್ಮ. ನೋಡಮ್ಮ, ಇದು ನೋಡು ಮಗು, ಒಂದು ದಿವಸದ ಬದುಕಲ್ಲ ಮದುವೆ ಅಂತಕ್ಕಂಥದ್ದು, ಅಥವಾ ಒಂದು ಅಗ್ರಿಮೆಂಟ್ ಅಲ್ಲ. ಪೇಪರ್ ಅಲ್ಲಿ ಕಾಗದದ ಮೇಲೆ ಸೈನ್ ಹಾಕ್ಬಿಟ್ಟು ಇಷ್ಟು ದಿವಸ ನಾವು ಇಷ್ಟು ವರ್ಷ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದಲ್ಲ. ಒಮ್ಮೆ ಮದುವೆ ಅಂತ ಆದ್ರೆ ಇಡೀ ಜೀವನ ಪರ್ಯಂತ ಇನ್ನ ಎರಡೂ ಕಡೆ ಸಂಬಂಧಗಳು ಬೆಸೆದು, ಎರಡೂ ಕಡೆ ಸಂಬಂಧ ಗಟ್ಟಿಯಾಗಿ. ಇನ್ನೊಂದು ಇಲ್ಲಿ ವಿಚಾರ ಎಲ್ಲರೂ ತಿಳ್ಕೊಳ್ಬೇಕಾದ ಒಂದು ವಿಚಾರ ಇದೆ. ಮದುವೆ ಅಂತಕ್ಕಂಥದ್ರಲ್ಲಿ ಗಂಡು ಹೆಣ್ಣಿನ ಪಾತ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಎರಡೂ ಕಡೆ ಇರ್ತಕ್ಕಂಥ ಸಂಬಂಧಗಳನ್ನ ಗಟ್ಟಿ ಮಾಡ್ತಕ್ಕಂಥದ್ದು. ನಿಮ್ಮಲ್ಲಿ ಸ್ವಲ್ಪ ಅಡಗು ತುರುಕುಗಳು ಬಂದ್ರೆ, ನಿಮ್ಮಲ್ಲಿ ಸ್ವಲ್ಪ ಭಿನ್ನತೆ ಕಂಡ್ರೆ, ಎರಡೂ ಕಡೆ ಇರತಕ್ಕಂಥ ಸಂಬಂಧಗಳು ವೈರತ್ವವಾಗಿ ಶುರುವಾಗುತ್ತೆ. ಇಬ್ಬರೊಬ್ರು ಪೂರ್ವ, ಒಬ್ರು ಪಶ್ಚಿಮದಲ್ಲಿ ಅವರು ಕಿತ್ತಾಡ್ತಿರ್ತಾರೆ, ಅವ್ರ ಮಧ್ಯದಲ್ಲಿ ನೀವು ಕಿತ್ತಾಡ್ತಾ ಇರ್ತೀರಿ. ಅದರಿಂದ ಇಂತಹ ಅವಕಾಶ ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ಹೆಣ್ಣಾಗ್ಲಿ ಗಂಡಾಗ್ಲಿ, ನಿಮ್ಮಿಬ್ಬರಲ್ಲಿ ಎಷ್ಟು ಗಟ್ಟಿ ಸಂಬಂಧ ಆಗುತ್ತೋ, ನಿಮ್ಮ ಪರಿವಾರದಲ್ಲಿರ್ತಕ್ಕಂತಹ ನಿಮ್ಮ ಬೀಗರು ಅಂದ್ರೆ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಅವರು ಹಾಗೆ ಇರ್ತಾರೆ. ಅಂತ ಆತ್ಮೀಯತೆಗೆ ನೀವು ಬೆಳೆಸಬೇಕು, ಅಂತಹದಕ್ಕೆ ನೀವು ಬೆಸೆ ಹಾಕಬೇಕು. ಈಗ ನಿನ್ನ ಕಾಲ ಹೇಳಬೇಕಾದ್ರೆ, ನಿನ್ನ ಸ್ವರತರಂಗ ಪ್ರಕಾರ ಮದುವೆಗೆ ಯೋಗ್ಯವಾದಂಥ ಕಾಲ. ಈಗ ನಿನ್ನ ಗುರುಬಲ ಇದೆ. ಒಳ್ಳೆ ಕಡೆ ಸಂಬಂಧ ಬಂದಾಗ ನೀನು ಅದನ್ನ ದುರಾಂಕಾರ ಪಟ್ಟು ಎಲ್ಲೋ ಒಂದ್ ಕಡೆ ಕಾಲಲ್ಲಿ ಒದ್ಕೊಂಡು ನಾಳೆ ದಿವಸ ಪುನಃ ನೀನು ಕಣ್ಣ ನೀರು ಹಾಕೋದು ಬೇಡ.
ಜೊತೆಗೆ ಭಗವಂತ ಕೊಟ್ಟಾಗಮ್ಮ ನೋಡಮ್ಮ, ಎಲ್ಲವೂ ಎಲ್ಲಾ ಕ್ಷಣದಲ್ಲೂ ಸಿಗಲ್ಲ. ಅವನು ಕೊಟ್ಟಾಗ ನಾವು ತಗೊಳ್ಬೇಕು. ನಿನಗೆ ಒಳ್ಳೆ ಕಡೆ ಸಂಬಂಧ ಬಂದು ಒಳ್ಳೆ ಚೆನ್ನಾಗಿದೆ ಅಂತ ನಿನಗನ್ಸಿದ್ರೆ, ಅದರಲ್ಲೂ ನಿಂಗೆ ಬಲವಂತ ಅಲ್ಲ. ಗುರುಗಳು ಹೇಳ್ತಿದ್ದಾರೆ ಬಲವಂತ ಅವ್ರ ಮಾತು ಕೇಳಬೇಕು ಅಂತಲ್ಲಮ್ಮ, ನಿನ್ನ ಮನ್ಸಿಗೆ ನೋಡಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಎಷ್ಟೋ ಜನ ಮದುವೆ ಆಗದಿರೇ ಇರ್ತಕ್ಕಂಥವ್ರು ಇದ್ದಾರೆ, ಒಳ್ಳೆಯವರ ಸಿಗದಿರೇ ಇರ್ತಕ್ಕಂಥವ್ರು ಇದ್ದಾರೆ, ಒಳ್ಳೆ ಕಡೆ ಸಂಬಂಧನೇ ಬರ್ದಿರ ಬಹಳಷ್ಟು ಕಷ್ಟಪಟ್ಟು ಸದಿ ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗುವಂಥವ್ರು ಇದ್ದಾರೆ. ಅಂತಹವ್ರ ಮಧ್ಯದಲ್ಲಿ ನೀನು ಯಾವ ಸ್ಥಾನದಲ್ಲಿ ಇದೆಯಾ ತಾಯಿ? ನಿಮ್ಮ ತಂದೆ ತಾಯಿ ಮಾಡಿದ್ರು ಪುಣ್ಯ ಅಲ್ವಾ? ಬರ್ತಿದ್ದಾರೆ ಗುರುಜಿ, ಆದ್ರೆ ನನಗೆ ತುಂಬಾ ಕೋಪ. ಅಮ್ಮ ಹೇಳ್ತಿದ್ರು ಈ ನಂಬರಿಗೆ ಗುರುಜಿ ಕಾಲ್ ಮಾಡು ಅಂತ. ನೆನ್ನೆ ತಾನೇ ಟ್ರೈ ಮಾಡಿದೆ ಗುರುಜಿ, ನಿನ್ನೆನೆ ನಿಮ್ ಕಾಲ್ ಸಿಕ್ತು. ನನ್ನ ಅದೃಷ್ಟನೇನೋ ನನ್ಗೆ ಗೊತ್ತಿಲ್ಲ. ಆ ಅಮ್ಮ ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ರು ಗುರುಜಿ, ಅವ್ರಿಗೆ ಕಾಲೇ ಸಿಕ್ಕಿರ್ಲಿಲ್ಲ. ನೆನ್ನೆ ಟ್ರೈ ಮಾಡಿದ ತಕ್ಷಣ ನಂಗೆ ರಿಂಗ್ ಆಯ್ತು. ತುಂಬಾ ಖುಷಿ ಆಯ್ತು ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ನೋಡು, ನಿನ್ನ ಅದೃಷ್ಟ ರೇಖೆ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲಾ ತರ ಅನುಕೂಲ ದೇವ್ರು ಮಾಡ್ತಿದ್ದಾನೆ. ಹಾಗೆ ಕೋಪ ಅಂದಲ್ಲ ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಕೋಪ ಒಳ್ಳೇದಲ್ಲ. ನಿಮ್ಮಲ್ಲಿ ಸೌಜನ್ಯತೆ ಬೇಕು, ತಾಳ್ಮೆ ಬೇಕು, ಸಮಾಧಾನ ಬೇಕು. ನೀವೆಷ್ಟು ತಾಳ್ಮೆ, ನಗನಗ್ತಾ ನಗುಮುಖದಲ್ಲಿ ನೀನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಆದ್ರೆ ಕೋಪದಲ್ಲಿ ನೀನು ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಇನ್ನ ಇರ್ತಕ್ಕಂಥ ಪರಿಸರ ಹಾಳಾಗುತ್ತೆ, ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲ ವೈರತ್ವ ಆಗುತ್ತೆ. ಕೋಪದಲ್ಲಿ ನೀನು ಮಾಡುವಂತಹದ್ದೇನಪ್ಪ ಅಂದ್ರೆ ಸಂಸಾರನ ಹಾಳು ಮಾಡ್ಕೊಳ್ತಕ್ಕಂಥದ್ದು. ಅದೇ ನಗುಮುಖವಾಗಿದ್ರೆ ನೀನ್ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀಯ. ಕಲ್ಲನ್ನ ಕರಗಿಸುವಂತಹ ಗುಣ ಒಂದು ಹೆಣ್ಣಲ್ಲಿದೆ ಅಮ್ಮ. ನೀನ್ ನಗನಗ್ತಾ ಇರಬೇಕು. ನೀನು ಸಾಧ್ಯವಾದಷ್ಟು ಇವತ್ತೇ ನೋಡು ನನ್ನ ಹತ್ರ ಮಾತಾಡ್ತಾ ಇದೀಯ. ನಿನಗೆ ಗುರುಗಳ ಬಗ್ಗೆ ಒಂದು ನಂಬಿಕೆ, ಒಂದು ವಿಶ್ವಾಸ ಅಂತಿದ್ರೆ ಇನ್ನು ಇವತ್ತಿನಿಂದ ನಿನ್ ಕೋಪ ಅನ್ನೋದನ್ನ ಖಂಡಿತ ಬಿಟ್ಬಿಡ್ಬೇಕು. ನಿನಗೆ ಅತಿಯಾದಂಥ ಕೋಪ ಬಂದಾಗ ಒಂದು ಕೆಲಸ ಮಾಡು, 50ರಿಂದ 1 ತನಕ ಉಲ್ಟಾ ಮಗ್ಗಿ ಎಣಿಸು. 50, 49, 48, 47, 46, 45 ಹೀಗೆ ಬಂದ್ಬಿಡು. ನೀನು ಇದನ್ನೊಂದು 5 ಸರ್ತಿ ಅಭ್ಯಾಸ ಮಾಡು, ಆಮೇಲೆ ನೀನು ಕೋಪ ಅನ್ನೋದೇ ಬರೋದಿಲ್ಲ. ನೋಡಮ್ಮ, ಇದಕ್ಕೇನಾದ್ರೂ ದೇವಸ್ಥಾನಕ್ಕೇನಾದ್ರೂ ಹೋದ್ರೆ ಕೋಪ ಕಡಿಮೆ ಆಗುತ್ತಾ? ಈ ತರ ಏನಾದ್ರು? ನೋಡು ಮಗು, ದೇವಸ್ಥಾನದಲ್ಲಿ ಹೋಗಿ ನಿಂತ ತಕ್ಷಣ ನನ್ನ ಕೋಪ ಕಡಿಮೆ ಆಗ್ಬೇಕಂದ್ರೆ ಕೋಪ ಕಡಿಮೆ ಆಗುವಂತ ಮಾತುಗಳಿಲ್ಲ, ಕೋಪ ಕಡಿಮೆ ಆಗುವಂತ ಅರ್ಚನೆ ಸಂಕಲ್ಪಗಳು ಇಲ್ಲ ತಾಯಿ. ಎಲ್ಲವೂ ನಮ್ಮ ಮನಸ್ಸಲ್ಲಿದೆ. ನಾವು ಮನಸ್ಸಲ್ಲಿ ಹೇಗೆ ಸಂಕಲ್ಪ ಮಾಡ್ತೀವಿ, ಯಾವ ಪ್ರಕಾರ ನಾವು ಏನನ್ನು ಅಂದ್ಕೊಳ್ತೀವೋ ಹಾಗೇ ಇರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಬ್ಬರ ಮನೆ ದೀಪ ಬೆಳಗಿಸ್ತಕ್ಕಂಥ, ನಾಳೆ ನಿನ್ನ ಜೀವನ ಬಹಳಷ್ಟು ಅಭಿವೃದ್ಧಿ ತಂದುಕೊಳ್ಳುವಂತಹ ಕಾಲ ನಿಮ್ಮದಾಗಬೇಕಾದ್ರೆ ನಿನ್ನಲ್ಲಿ ಕೋಪ ಅಂತಕ್ಕಂಥದ್ದನ್ನ ತವ್ರ ಮನೆಯಲ್ಲಿ ಒಂದು ಮೂಟೆ ಕಟ್ಟಿ ಇಟ್ಬಿಡ್ಬೇಕು. ನಿಮ್ಮ ಮನೆಯಲ್ಲಿ ಬೀರಲ್ಲಿ ಎಲ್ಲರೂ ಜಾಗ ಖಾಲಿ ಇದ್ರೆ ಆ ಜಾಗ ಖಾಲಿ ಇರೋ ಜಾಗದಲ್ಲಿ ನಿನ್ನ ಕೋಪ ತಗೊಂಡೋಗಿ ಅಲ್ಲಿ ಸೇರಿಸು. ಇವತ್ತೇ ಈ ಕ್ಷಣದಿಂದ ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕಾದ್ರು, ಅಪ್ಪನ ಹತ್ರ ಮಾತಾಡಬೇಕಾದ್ರೂ ನಗನಗ್ತಾನೆ ಮಾತಾಡು. ಅವ್ರು ನಿನ್ನ ಕೋಪಕ್ಕೆ ಉದ್ರೇಕಪಡಿಸಿದ್ರು ಅವ್ರಿಗೆ ಆಶ್ಚರ್ಯ ಆಗೋಗ್ಬೇಕು, ಇವಳು ನನ್ನ ಮಗಳೇನಾ ಅಂತ. ಆ ಮಟ್ಟದ ತಯಾರಿ ನಿನ್ನಲ್ಲಿರಬೇಕು. ಒಳ್ಳೇದಾಗ್ಲಿ ಮಗು. ಧನ್ಯವಾದ ನಿಖಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಿವಲಿಂಗಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ರಾ ಶಿವಲಿಂಗಮ್ಮ ಅವರೇ? ಸೊಂಡೂರಿಂದ ಮೇಡಮ್. ಸರಿಮ್ಮ, ಸೊಂಡೂರಿಂದ ಕರೆ ಮಾಡ್ತಿದ್ರ. ಗುರುಜಿ ಇದ್ರೆ ಮಾತನಾಡಿ. ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ ನಾವು ಚೆನ್ನಾಗಿದ್ರೆ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಗುರುಜಿ ನಾನು ಏನ್ ಚೆನ್ನಾಗಿಲ್ಲ ಗುರುಜಿ. ನನ್ನ ಯಜಮಾನ್ರ ಕಾಯಿಲೆ 16 ವರ್ಷ ಆಯ್ತು. ಇಂಥ ಹತ್ರ ಅನ್ನೋದೇ ಗೊತ್ತಿಲ್ಲ ಗುರುಜಿ. ಎಲ್ಲ ಜನ ಎಲ್ಲ ಎಲ್ಲಿ ಕೇಳಿದ್ರು ಐದನೇ ಜೀವದಿಲ್ಲ ಅಂತ ಹೇಳ್ತಾರೆ. ಜನ ಮಾತ್ರ ಸತ್ತು ಹೋಗ್ಯಾನೆ, ಕುಂಕುಮ ಇಟ್ಕೊಂಡಿದ್ದಾರೆ 2 ಜನ ಮಾತ್ರ ಅಂತೆಲ್ಲ ಆಡ್ಕೊಂತಾರೆ ಗುರುಜಿ. ನಾನ್ ತುಂಬಾ ಕಷ್ಟದಲ್ಲಿ ಇಲ್ಲಿಗೆ ಬರೋನಾಳಿಗೆ ಬಂದಿದ್ದೆ ಗುರುಜಿ. ಉಚ್ಚಿನಿಗೆ ಬಂದಿದ್ರ ಗುರುಜಿ ನೀವು? ಹೌದಮ್ಮ. ಉಚ್ಚಿನಿಗೂ ಬಂದಿದೆ ಗುರುಜಿ. ನೀನು ನಾನ್ ಮಾತಾಡಕಂತ ಬಂದೆ, ಜನ ಎಲ್ಲ ಮುಸುಕೊಂಡ್ಬಿಟ್ರು, ವಾಪಸ್ ಹೋಗ್ಬಿಟ್ರಿ. ನಾನು ಬಹಳ ಕಷ್ಟದಲ್ಲಿದ್ದೀನಿ ಗುರುಜಿ. ನಮ್ಮ ಯಜಮಾನ್ರ ಇಲ್ಲ, ನನಗೆ ಅದು ಮಾತ್ರ ತಿಳ್ಕೊಂಡು ನನ್ನ ತಮ್ಮ ನಿಮ್ಮ ಆಶ್ರಮಕ್ಕೆ 3 ಸರಿ ಬಂದಿದ್ದಾನೆ ಗುರುಜಿ ಅಪಾಯಿಂಟ್ಮೆಂಟ್ ತಗೊಳಕಂತೇಳಿ. ನಿಮ್ಮ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಕಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಬಂದಿಲ್ಲ. ಇವತ್ತು ಫೋನ್ ನಮ್ಮ ಅದೃಷ್ಟ ಗುರುಜಿ. ಈಗ 4 ವರ್ಷದಿಂದ ಕಾಲ್ ಮಾಡ್ತಿದ್ದೀನಿ ನಾನು. ನೀವು ಸುವರ್ಣದಿಂದ ಇದ್ದಾಗೆಲ್ಲ ಕಾಲ್ ಮಾಡ್ತಾ ಇದ್ದೀನಿ, ಸಿಕ್ಕಿಲ್ಲ ನನಗೆ. ಇವತ್ತು ಸಿಕ್ಕಿದೆ. ಆಗ್ಲಿ ತಾಯಿ, ಹೇಳಮ್ಮ ನಿನ್ ಸಮಸ್ಯೆ ಏನ್ ತಾಯಿ? ನಮ್ಮ ಯಜಮಾನ್ರೆ ಕಾಣೆಯಾಗಿ 16 ವರ್ಷ ಗುರುಜಿ. ಇಂಥ ಲದಾರ ಅನ್ನೋದೇ ಗೊತ್ತಿಲ್ಲ. ಅದೇ ನನ್ನ ಸಮಸ್ಯೆ ಗುರುಜಿ. ನಿಮ್ಮ ಯಜಮಾನರು ಆಚೆ ಹೋಗಿ 16 ವರ್ಷ ಆಯ್ತು, ಇವತ್ತಿಗೂ ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲ? ನಮ್ಮ ಯಜಮಾನ ವೆಂಕಟೇಶ್ ಅಂತ. ಅವ್ರು ಯಾತಕ್ಕಾಗಿ ಹೊರಟರು? ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಜಗಳ ಆಯ್ತಾ? ಇಲ್ಲ ಗುರುಜಿ, ನಾವ್ ಯಾವತ್ತು ನನಗೆ ಅಮ್ಮನ ತಮ್ಮನೇ ಕೊಟ್ಟಿದ್ ನನಗೆ. ನಾವ್ ಎಂದು ಜಗಳ ಆಡಿನ ಗುರುಜಿ. ನಮ್ ಸಣ್ಣ ಮಗಳಿಗೆ ಅಂತ ಎಡಗಿಗೆ ಹೋಗಿದ್ದೆ ನಾನು ತವ್ರ ಮನೆಗೆ ಹೋದಾಗ. ನಾನು ಅವ್ರು ಬಂದು ಇಲ್ಲಿ ಊರಿಗೆ ಬರ್ತ ಸ್ವಲ್ಪ ತಲೆ ಅಣ್ಣ ತಮ್ಮ ಹೊಡೆದು ಸ್ವಲ್ಪ ತಲೆ ಇದಾಗಿತ್ತು ಸರ್ ಗುರುಜಿ ಅವ್ರಿಗೆ.
ಸ್ವಲ್ಪ ಕೋಪ ಜಾಸ್ತಿ ಬರ್ತಿತ್ತು ಅವಾಗ ಊರಿಗೆ ಬರ್ತಾ ಅಂತ ಹೇಳಿ ಬಂದಿದ್ದಾರೆ ಸರ್. ಇಲ್ಲಿ ಕೂಡ್ಲಿಗೆ ಇಲ್ಲಿ ಹೇಳಿದಾರೆ ಗುರುಜಿ. ಅಲ್ಲಿ ಹೇಳಿದ್ರು ಎಲ್ಲಿ ಎತ್ತರನೇ ಗೊತ್ತಿಲ್ಲ ಇವತ್ತಿಗೂ. ನೋಡಮ್ಮ, ಫೋನ್ ಇಲ್ಲ, ಎಂತದು ಇಲ್ಲ ಗುರುಜಿ. ಎಲ್ಲಿದಾರನ್ನ ಅವ್ರ ಮಕ್ಕಳನ್ನ ನೋಡ್ಬೇಕು ಗುರುಜಿ. ನಿನ್ನ ನೋಡ್ಬೇಕು, ನಾನು ನಿನ್ನ ಕೂತು ಮಾತಾಡ್ಬೇಕು. ಆಯ್ತು ತಾಯಿ, ಚಿಂತೆ ಮಾಡ್ಬೇಡಮ್ಮ. ನೋಡು ಮಗು, ಇನ್ನೊಬ್ರು ಆಡ್ತಾರೆ, ಇನ್ನೊಬ್ರು ನೀನು ಕುಂಕುಮ ಇಟ್ಕೊಂಡಿದ್ರೆ ನೋಡು, ಗಂಡ ಆಚೆ ಹೋದ್ರು ಸಹಿತ ಕುಂಕುಮ ಇಟ್ಕೊಂಡಿದ್ದಾಳೆ, ಇಂತಹ ಮಾತುಗಳನ್ನ ಆಡ್ತಾರಲ್ಲಮ್ಮ. ಇಂತಹ ಮಾತಿಗೆ ನೀನು ಕಿವಿ ಕೊಡ್ಬೇಡ. ನೋಡಮ್ಮ, ನೀನು ಹಸಿದಾಗ ನಿನಗೆ ಯಾರು ಇಷ್ಟ ಅನ್ನ ಹಾಕೋರಿಲ್ಲ, ನಿನ್ನ ಕಷ್ಟಕ್ಕೆ ಯಾರು ಸ್ಪಂದಿಸೋಂಥವ್ರಿಲ್ಲ. ಆಡ್ತಕ್ಕಂಥ ಜನಕ್ಕೇನಮ್ಮ, ಎಲುಬಿಲ್ಲದ ನಾಲಿಗೆ. ಈ ನಾಲಿಗೆಗೆ ಎಲುಬಿದ್ದಿದ್ರೆ ಅದಕ್ಕೊಂದು ಹಿಡಿತಾ ಇರ್ತಿತ್ತು. ಎಲುಬಿಲ್ಲದ ನಾಡಿಗೆ ಆಡ್ತಕ್ಕಂಥ ಮಾತಿಗೆ ತಲೆ ಬಗ್ಗಿಸ್ಬೇಕಾದಿಲ್ಲ ತಾಯಿ. ನೀನ್ ಧೈರ್ಯವಾಗಿರ್ಬೇಕು, ಧೈರ್ಯ ಕೆಡಿಸ್ಕೊಳ್ಬಾರ್ದು. ನೀನು ನಗ್ನಗ್ತಾ ಇರು. ನೋಡಮ್ಮ, ನಿಮ್ಮ ಮನೆಯವ್ರು ಕಾಣೆ ಆಗಿದ್ದಾರೆ ಅನ್ನೋ ಒಂದೇ ನೆನಪಲ್ಲಿ ಇದೆಯಾ ನೀನು? ಅವ್ರು ಇದ್ದಾರೆ ಇಲ್ಲ ಅನ್ನೋದಕ್ಕಿನ್ನ ಅವ್ರು ನಿನ್ನ ಜೊತೆಲಿ ಇದ್ದಾರೆ, ಅದನ್ನೇ ನೀನ್ ಮನ್ಸಲ್ಲಿ ಇಟ್ಕೋ. ಯಾವುದೇ ಕಾರಣಕ್ಕೂ ಸಮಾಧಾನ ಇದೆ ತಾಯಿ. ಇಬ್ರು ಮಕ್ಕಳು ಗುರುಜಿ, ಗಂಡು ಮಕ್ಕಳು. ಇಬ್ರು ಗಂಡು ಮಕ್ಕಳು ಇಂಜಿನಿಯರ್ ಓದ್ತಿದ್ದಾರೆ ಮಂಗಳೂರಲ್ಲಿ, ಮೂಡುಬಿದಿರೆಯಲ್ಲಿ ಇಂಜಿನಿಯರ್ ಓದ್ತಿದ್ದಾನೆ. ಒಬ್ಬ ಮಗ SLC ತೊಂಡೂರಲ್ಲಿ ಓದ್ತಿದ್ದಾನೆ. ನೋಡಮ್ಮ, ಆ 2 ಮಕ್ಕಳೇ ನಿನ್ನ ಆಸ್ತಿಗಳು. ಈಗ ನೀನು ಅವ್ರು ನೋಡೇ ಬದುಕಬೇಕಾದ್ದು. ನೀನು 16 ವರ್ಷ ಆಗಿದೆ ಅಂತ ಹೇಳ್ತಿದ್ಯಾ ಅಮ್ಮ? ಹಲೋ ಹಲೋ, ಹೇಳ ಗುರುಜಿ. ನಮ್ಮ ಯಜಮಾನ ನೋಡ್ತೀನಿ ಗುರುಜಿ. ಖಂಡಿತ ನೋಡ್ತೀಯಮ್ಮ, ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬೇಕು ನೀನು. ಯಾಕೆಂದ್ರೆ ಮನುಷ್ಯ ಇನ್ನೂ ಒಂದು ಆಸೆ ಆಕಾಂಕ್ಷೆನ ಹೃದಯದಲ್ಲಿ ಇಟ್ಕೊಂಡ್ರೇನೆ ತಾನು ಮುಂದೆ ಒಂದು ಹೆಜ್ಜೆ ಇಟ್ಟು ಬದುಕುವಂಥದ್ದು. ಹಾಗಾಗಿ ನಿನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈ ವಿಚಾರದಲ್ಲಿ ಈಗ 16 ವರ್ಷ ನೀನು ಸಾಧನೆ ಮಾಡ್ಕೊಂಡ್ಬಂದ್ಬಿಟ್ಟಿದ್ಯಾ, ಏನು ತೊಂದರೆ ಇಲ್ಲ. ಇನ್ನು ಮುಂದಕ್ಕೆ ನೀನು ಹೇಗಿದ್ರು ಮಕ್ಕಳ ಅಭಿವೃದ್ಧಿ ನೋಡಿ, ಮಕ್ಕಳ ಒಂದು ಯಶಸ್ಸನ್ನ ನೋಡ್ತಾ ಬದುಕಬೇಕು ನೀನು. ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡ. ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡ. ಇನ್ನೊಬ್ರು ಆಡುವಂಥ ಮಾತಿಗೆ ತಲೆ ಬಗ್ಸೋದಕ್ಕೆ, ಕೆಡಿಸ್ಕೊಳ್ಳೋದಕ್ಕಿನ್ನ ನಿನ್ನಂತೆ ನೀನು ರಾಜಾರೋಷವಾಗಿ ನೆಮ್ಮದಿಯುತವಾಗಿ ಬದುಕುತ್ತಾಯಿ. ಒಳ್ಳೇದಾಗ್ಲಮ್ಮ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ ಹಲೋ ಮೇಡಮ್. ನಮಸ್ತೆ. ಹಲೋ ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ವಿನುತಾ ಅಂತ ಮೇಡಮ್. ವಿನುತಾ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ನವೀನ್ಕೆರೆಯಿಂದ ಮೇಡಮ್. ಸರಿ ವಿನುತಾ ಅವರೇ, ಗುರುಜಿ ಇದ್ರೆ ಮಾತನಾಡಿ. ಹಲೋ 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 ಗುರುಜಿ. ಹಾ ಹೇಳು ಮಗು. ಹಲೋ ಗುರುಜಿ. ಹಲೋ ಗುರುಜಿ, ನಾವು ನವೀನ್ಕೆರೆಯಿಂದ ಕಲೆ ಮಾಡ್ತಿದ್ದೀವಿ ಗುರುಜಿ. ಹಾ ಹೇಳಮ್ಮ, ಮಾತಾಡು. ಸರ್ ಖುಷಿ ಆಗ್ತಿದೆ ಸರ್. ಹಲೋ ಸರ್ ಮಾತಿ. ಹಲೋ ಮಗು, ಸಮಾಧಾನ ಮಾಡ್ಕೋ. ವಿನುತಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಹಲೋ ಗುರುಜಿ, ಮಾತಾಡಮ್ಮ. ಮಾತಾಡ್ತೀನಿ ಗುರುಜಿ. ನಮ್ಗೆ ನಮ್ಮ ಮನೆಯವ್ರು ಎಷ್ಟೇ ಕೆಲಸ ಮಾಡಿದ್ರು ಕೈ ಹತ್ತುತ್ತಾ ಇಲ್ಲ ಗುರುಜಿ. ಎಷ್ಟು ದುಡಿದ್ರು ಕೈ ಹತ್ತುತ್ತಾ ಇಲ್ಲ. ಸಾಲ. ಮೊದಲನೇದಾಗಿ ನವಣನಕೆರೆಯಿಂದ ಮಾಡ್ತಾ ಇದೆಯಾ? ಅಲ್ಲಮ್ಮ, ಹೌದು ಸರ್. ನವಣನಕೆರೆ ಗುರುಗಳಿಗೆ ನಮಸ್ಕಾರ ಮಾಡ್ತಾ. ಅಲ್ಲಿರ್ತಕ್ಕಂಥ ಅಜ್ಜ ಅವರು ಬಹಳ ವಿಶೇಷ. ಅದಕ್ಕಿಂತ ಹೆಚ್ಚಿನಾಗಿ ಅಲ್ಲಿ ದೇವಸ್ಥಾನ ಕೆಲಸ, ಕಟ್ಟಡ ಕಾಮಗಾರಿ ನಡೀತಾ ಇತ್ತು. ಓಪನ್ ಆಯ್ತಮ್ಮ ದೇವಸ್ಥಾನ? ಓಪನ್ ಆಯ್ತಾ? ಹೌದು ಗುರುಜಿ, ಓಪನ್ ಆಯ್ತಾ? ಇದು ಅಲ್ಲಿ ಒಂದು ದೇವಸ್ಥಾನ ಮಠ ಓಪನ್ ಇದು ಕೆಲಸ ಕಾಮಗಾರಿ ಆಗ್ತಿತ್ತಲ್ಲ, ಆಯ್ತಮ್ಮ? ಸಿದ್ದೇಶ್ವರ ಮಠ ನಡೀತಾ ಇದೆ ಸರ್, ಕಾಮಗಾರಿ ಇನ್ನೂ ನಡೀತಾ ಇದೆ. ಹೌದು ಸರ್. ಆಗ್ಲಿ, ಈಗ ಹೇಳಮ್ಮ, ಈಗ ಮಾತಾಡ. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು ಸರ್. ಸರ್ ನಮ್ಮ ಮನೆಯವ್ರು ಇವಾಗ ಕಾಂಟ್ರಾಕ್ಟ್ ಮಾಡ್ತಾ ಇದಾರೆ, ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಯ್ತಾರೆ ಸರ್. ಖಂಡಿತ ಇಂಪ್ರೂವ್ಮೆಂಟ್ ಆಗ್ತಾರೆ. ನೀನು ನಗ್ನಗ್ತಾ ಮನೇಲಿ ಅವ್ರ ಕೆಲಸಕ್ಕೆ ಇನ್ನಷ್ಟು ಸಹಾಯ ಮಾಡು. ಸದಾಕಾಲ ನೀನು ನಗ್ನಗ್ತಾ ಇರು, ಎಲ್ಲ ಒಳ್ಳೇದಾಗತ್ತೆ. ಹಲೋ, ಧನ್ಯವಾದ ವಿನುತಾ ಅವರೇ ಕರೆ ಮಾಡಿದಕ್ಕಾಗಿ. ಮತ್ತೊಂದು ಕರೆ ಇದೆ. ಹೌದು ಗುರುಜಿ, ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ ಹಲೋ. ಹಲೋ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು ಹೇಳ್ತೀರಾ? ಸೋಲಾಪುರದಿಂದ ಕಾಲ್ ಮಾಡ್ತಿದ್ವಿ. ಸೋಲಾಪುರದಿಂದ. ತಮ್ಮ ಹೆಸರೇನು? ರೂಪಾಶ್ರೀ. ರೂಪಶ್ರೀ ಅವರೇ, ಮಾತನಾಡಿ, ಗುರುಜಿ ಇದ್ದಾರೆ. ಹಲೋ ಹಲೋ. ಗುರುಜಿ ನಮಸ್ಕಾರ. ನಮಸ್ಕಾರ ತಾಯಿ, ಚೆನ್ನಾಗಿದ್ರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನನ್ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಅಮ್ಮ ಹೇಳು. ನನ್ ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. 2 ಸರಿ ಅಂದ್ರ ಸಂಬಂಧ ಬಂದಿತ್ತು, ಅದು ಇದು ಆಗಿದೆ, ಕ್ಯಾನ್ಸರ್ ಆಗಿದೆ ಗುರುಜಿ. ಏನು ಓದಿದ್ರಿ ತಾಯಿ? ಆರ್ಥಿಕ ಪರಿಸ್ಥಿತಿ ಬಹಳ ನಂದು ಬಿಗ್ಗೆಟ. ಏನು ಓದಿದ್ರಿ ತಾವು? ನಾ BA ಓದಿದ್ದೀನಿ ಗುರುಜಿ. ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ. 2 ಸಂಬಂಧ ಬಂದಿದೆ, ಸರಿ ಹೋಗ್ಲಿಲ್ಲ. 2 ಸರ್ತಿ ಇದು ಆಗಿದೆ. ಚಿಂತೆ ಮಾಡಬೇಡಿ, ಮುಂದಿನ ಭವಿಷ್ಯತ್ತು ಚೆನ್ನಾಗಿದೆ. ತುಂಬಾ ಹತ್ತಿರದಿಂದಲೇ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಇದೆ ಗುರುಜಿ. ಇನ್ನ ಮದುವೆ ಬಗ್ಗೆ ಪೂರ್ತಿ ಮಾತೆ ಏನು ಹೇಳಲೇ ಇಲ್ವಲ್ಲಮ್ಮ ನಾನು.
ಗುರುಜಿ ಹೇಳ್ರಿ. ಇರೋ ಚಿಕ್ಕ ಸಮಯದಲ್ಲಿ ಎಲ್ಲಾ ಕೇಳ್ಬಿಡ್ಬೇಕು ಅಂದ್ರೆ ಆಗಲ್ಲ. ಯಾವ್ದಾದ್ರು ಒಂದು ವಿಚಾರನ ಸ್ಪಷ್ಟೀಕರಿಸ್ತೇನೆ, ಆಯ್ತಾ? ನಿನ್ನ ಮದುವೆಗಾಗಿ ಇರ್ತಕ್ಕಂತಹ ದೋಷಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಒಂದು ಹುತ್ತ ಇದ್ರೆ, ಅಥವಾ ನಾಗದೇವರ ದೇವಸ್ಥಾನ ಇದ್ರೆ, ಅಥವಾ ಯಾವ್ದಾದ್ರು ಒಂದು ಶಕ್ತಿ ದೇವರ ದೇವಸ್ಥಾನ ಇದ್ರೆ, ಅಲ್ಲಿ 9 ಮಂಗಳವಾರ ಹೋಗಿ ದೇವ್ರ ಪೂಜೆ ಮಾಡಿ ಬಾ. 9 ಮಂಗಳವಾರ ಪೂಜೆ ಮಾಡಿಸ್ಕೊಂಡು ಒಂಚೂರು ಅರ್ಚನೆ ಕುಂಕುಮ ಪ್ರಸಾದ ಹಣೆಗಿಟ್ಕೋ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿನ್ನ ಕೈಯಿಂದ ಏನಾದ್ರು ಒಂಚೂರು ಸಿಹಿ ತಿನ್ಲಿಕ್ಕೆ ಕೊಡು. ಆಗ ದೋಷ ದೂರ ಆಗತ್ತೆ, ಶೀಘ್ರವಾಗಿ ವಿವಾಹ ಯೋಗ ಬರುತ್ತೆ. ಒಳ್ಳೇದಾಗ್ಲಿ. ಗುರುಜಿ, ತುಲಾ ರಾಶಿಯವರಿಗೆ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ರಿ. ಈಗ ವೃಶ್ಚಿಕ ರಾಶಿಯಿಂದ. ಖಂಡಿತಮ್ಮ, ವೃಶ್ಚಿಕ ರಾಶಿಯವ್ರಿಗೂ ತಿಳಿಸ್ತೇನೆ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಕೈದಾಳ ಶನೈಶ್ಚರ ಸ್ವಾಮಿ ದೇವಸ್ಥಾನದ 21ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವ ಇದೆ. ಕೈದಾಳ ಗೂಳೂರು ಹೋಬಳಿ, ತುಮಕೂರು ತಾಲೂಕು. ತುಮಕೂರು ಸುತ್ತಮುತ್ತ ಇರತಕ್ಕಂಥವ್ರು, ಜೊತೆಗೆ ಗೂಳೂರಿನ ಸುತ್ತಮುತ್ತ ಇರತಕ್ಕಂಥವ್ರು, ಕೈದಾಳ ಎಂಬತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಶನೈಶ್ಚರ ಸ್ವಾಮಿಯ 21ನೇ ವರ್ಷದ ವಾರ್ಷಿಕೋತ್ಸವ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಬಲ್ಲಿಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಸ್ವಾಮಿಯ ಒಂದು ವಿಶೇಷವಾದಂಥ ಶಾಂತಿ ಮಹಾಯಜ್ಞ ನಡೀತಿದೆ. ಈ ಶಾಂತಿ ಯಜ್ಞ ಹೋಮಕ್ಕೆ ಪೂರ್ಣಾಹುತಿಗೆ ನಾನು ಬರ್ತೇನೆ. ಜೊತೆಗೆ ನೀವು ಬರ್ತಕ್ಕಂಥವ್ರು ಅಲ್ಲಿ ಶನೈಶ್ಚರನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ ಮನೆಯಿಂದಲೇ ನೀವು ಬರಬೇಕಾದ್ರೆ, ನೀವು ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಅವತ್ತಿನ ದಿವಸ 27 ನಕ್ಷತ್ರ 12 ರಾಶಿಗಳವರು ಸಹಿತ ಶನೈಶ್ಚರ ಮಂತ್ರವನ್ನ ಜಪ ಮಾಡ್ತಾ ಬನ್ನಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾದಂತಹ ಶನೈಶ್ಚರ ಮಂತ್ರವನ್ನ ಜಪ ಮಾಡ್ತಾ ಸೋಮವಾರದ ದಿವಸ ತಪ್ಪದಿರ 16/2/2015 ಸೋಮವಾರ ಬೆಳಿಗ್ಗೆ 10 ನಾನು ಬರ್ತೇನೆ. ತಾವು ಸಹಿತ ಎಲ್ಲರೂ ಬನ್ನಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಅರ್ಥಗರ್ಭಿತವಾಗಿ ನಡೀತಾ ಇರತಕ್ಕಂಥ ಶನೈಶ್ಚರ ಸ್ವಾಮಿಯ ಶಾಂತಿ ಯಜ್ಞ ಹೋಮ ಪೂರ್ಣಾಹುತಿ ಕಾಲ. ನಾನು ಬರ್ತೇನೆ, ನೀವು ಬನ್ನಿ. ಜೊತೆಗೆ ಆ ಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಪ್ರತಾಪ್ ಅವರು ಹಾಗೂ ಸೋಮಶೇಖರ್ ಅವರು ಹಿಂದೆ IAS ಆಗಿರ್ತಕ್ಕಂಥವ್ರು, DC ಆಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಇವರೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಒಂದು ವಿಶೇಷವಾದ ಸೇವೆನೇ ಮಾಡಲಿಕ್ಕಾಗಿ ಹೊರಟಿದ್ದಾರೆ. ಇನ್ನು ವೆಂಕಟರಮಪ್ಪ ಕೆಂಪಣ್ಣನವರು, ಅಲ್ಲಿರ್ತಕ್ಕಂತಹ ದೇವಸ್ಥಾನ ಪ್ರಧಾನ ಅರ್ಚಕರು ಕೆಂಪಣ್ಣನವರು ಹಾಗೂ ಕೃಷ್ಣರವರು, ಇವರೆಲ್ಲ ಹೇಗೆ ಅಂದರೆ ಆ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ತರಹ ಸಣ್ಣದಾದಂತಹ ಒಂದು ಸಮಸ್ಯೆಗಳು ಬರದಿರ ಬರ್ತಕ್ಕಂಥವ್ರು ನೆಮ್ಮದಿಯುತವಾಗಿ ಭಗವಂತನ ದರ್ಶನ ಮಾಡ್ತಾ ಅಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಆ ಶಾಂತಿ ಯಜ್ಞಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೇಕಾದ ಸೌಕರ್ಯಗಳನ್ನು ಅಲ್ಲಿ ವ್ಯವಸ್ಥೆ ಮಾಡುವಂತಹ ರೀತಿಯಲ್ಲಿ ಅಂತಹ ಸೇವೆಗೆ ಸದಾಕಾಲ ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಂತಿದ್ದಾರೆ. ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ಕೈದಾಳದ ಶ್ರೀ ಶನೈಶ್ಚರ ಸ್ವಾಮಿಯ ಕ್ಷೇತ್ರಕ್ಕೆ ತಾವೆಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿ. ಆ ಭಾಗದಲ್ಲಿ ನಾನು ಬರ್ತಿದ್ದೇನೆ. ಜೊತೆಗೆ ಮಹರ್ಷಿ ಸಾಂತ್ವನ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ. ಯಾಕೆಂದರೆ ನೇರವಾಗಿ ನಾವು ಇಲ್ಲೆಲ್ಲೂ ನಿಮಗೆ ಸಿಗದಿದ್ರು ಫೋನ್ ಕರೆಗಳಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಸಿಗ್ತೀವಿ. ಆದರೆ ಅಂತಹ ಒಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ಅಲ್ಲಿ ಮಹರ್ಷಿ ಸಾಂತ್ವನ ಅಂತಕ್ಕಂಥ ಕಾರ್ಯಕ್ರಮನ ಮಾಡೋಣ. ಸಾಧ್ಯವಾದಷ್ಟು ನೀವು ಸಮಾಧಾನವಾಗಿದ್ದರೆ, ಯಾಕೆಂದರೆ ಎಲ್ಲೇ ಹೋದ್ರೂ ಸಹಿತ ಒಂದು 5ರಿಂದ 6 ಪ್ರಶ್ನೆಗಳಾಗುವಷ್ಟೊತ್ತಿಗೆ ಮೈಕನ್ನು ಚೂರು ಮಾಡ್ಕೊಂಡ್ಬಿಡ್ತೀರಿ. ಆ ಮೈಕು ಒಬ್ರಿಗೊಬ್ರು ನಾನು ಮಾತಾಡಬೇಕು ಆ ಮಾತಾಡುವ ಎಲ್ಲರಿಗೂ ಹಂಬಲ, ನಿಜ ಒಪ್ಕೊಳ್ಳುವಂಥ ರೀತಿಯೇ. ಆದರೆ ಮೈಕು ನಿಮ್ಮ ಶಕ್ತಿಗೆ ನಿಲ್ಕೋದಿಲ್ಲ. ನೀವು 4-6 ಜನ ಕೈಯಲ್ಲಿ ಎಳಿಬೇಕಾದ್ರೆ ಮೈಕನ್ನು ಪೀಸ್ ಮಾಡಿಬಿಡ್ತೀರಿ. ಹಾಗಾಗದಿರ ಸಮಾಧಾನವಾಗಿ ಯಾರು ಮಾತಾಡಬೇಕೋ ಮಾತಾಡ್ತಕ್ಕಂಥವ್ರು ಒಂದು 10 ಜನದೊಳಗಾಗಿ ಮಾತಾಡುವಂಥವ್ರಿದ್ರೆ ನಿಮ್ಮ ಪ್ರಶ್ನೆ ತೂಕವಾದ ಪ್ರಶ್ನೆಗಳಾಗಿದ್ದು, ಸಮಸ್ಯೆ ಅಂತಕ್ಕಂಥದ್ದು ನೀವು ಕೇಳೋ ಒಂದು ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿದ್ದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಂತಹ ಪ್ರಶ್ನೆಗಳು ಸಮಾಧಾನದ ರೀತಿಯಲ್ಲಿರಲಿ. ನುಗ್ಗಾಟ ಮಾಡ್ಕೊಳ್ಳೋದು ಬೇಡ. ಯಾರಿಗೂ ಸಣ್ಣ ಪುಟ್ಟ ಅವಘಡಗಳು ಆಗೋದು ಬೇಡ. ಯಾವುದೇ ಕಾರ್ಯಕ್ರಮ ಆದರೂ ಅರ್ಥಗರ್ಭಿತವಾಗಿರಬೇಕು, ಎಲ್ಲರೂ ಮೆಚ್ಚುವಂತಿರಬೇಕು. ಎಲ್ಲ ಸಮಸ್ಯೆಗಳಿಗೂ ಒಂದು ಸೂಕ್ತ ಪರಿಹಾರ ಸಿಗುವಂಥ ಕಾರ್ಯಕ್ರಮ ನಮ್ಮ ಮಹರ್ಷಿವಾಣಿ ಮಹರ್ಷಿ ಸಾಂತ್ವನದಲ್ಲಿ ಸಿಗಬೇಕು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಅನುರಾಧ ನಕ್ಷತ್ರ ಮಹಾನಕ್ಷತ್ರ ಅಂತ. ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ಯಶಸ್ಸನ್ನು ಕಾಣ್ತೀರಿ. ದೇವಿಯ ಆರಾಧನೆಯನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ದೇವಿಯನ್ನು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಕ್ಕಂಥದ್ದಕ್ಕೆ ಬಹಳ ಒಳ್ಳೆಯ ಯೋಗ ಇದೆ. ವೃಶ್ಚಿಕ ರಾಶಿಯವರು ಶನೈಶ್ಚರ ಮಂತ್ರವನ್ನು, ದೇವಿಯ ಆರಾಧನೆಯನ್ನು ಹಾಗೂ ಸಾಧ್ಯವಾದರೆ 1-2 ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಾರ ಏನಾರು ಒಂದಿಷ್ಟು ತಿನ್ನಲಿಕ್ಕೆ ಕೊಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಅನುಗ್ರಹನೂ ಸಿಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಉಳಿದ ರಾಶಿಗಳ ದಿನ ಭವಿಷ್ಯದ ಜೊತೆಗೆ ಗೋಧೂಳಿ ಲಗ್ನದಲ್ಲಿ ಮಾಡಬೇಕಾದಂತ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀರಿ ಗುರುಜಿ. ಖಂಡಿತಮ್ಮ. ಗೋಧೂಳಿ ಲಗ್ನದಲ್ಲಿ ಅನುಷ್ಠಾನ ಮಾಡಬಹುದಾದಂಥ ಮಹಾಲಕ್ಷ್ಮಿಯ ಅನುಷ್ಠಾನ, ಜೊತೆಗೆ ಇವತ್ತಿನ ದಿವಸ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಒಂದು ಶುಕ್ರವಾರ
ಸಂಜೆ ಅನುರಾಧ ನಕ್ಷತ್ರ ಆದ್ರಿಂದ ಸಂಜಾ ಕಾಲದಲ್ಲಿ ವೃಶ್ಚಿಕ ರಾಶಿಯವರಾಗಲಿ ಅಥವಾ ಎಲ್ಲ ರಾಶಿಗಳವರು ಸಂಬಂಧಪಟ್ಟಂಗೆ 27 ನಕ್ಷತ್ರ 12 ರಾಶಿಗಳವರು ಸಂಬಂಧಪಟ್ಟಂಗೆ ಅದರಲ್ಲೂ ಸುಮಂಗಲೆಯರು ಇವತ್ತಿನ ದಿವಸ ಸಿಂಧೂರ ಅಂದರೆ ಗಂಗಚಂದ್ರ ಅಂತಲೂ ಹೇಳ್ಬೋದು. ಸಿಂಧೂರದಿಂದ ಲಕ್ಷ್ಮಿಗೆ ಅರ್ಚನೆ ಮಾಡಿ ಆ ಸಿಂಧೂರವನ್ನೇ ಬರ್ತಕ್ಕಂಥ ಸುಮಂಗಲೆಯರಿಗೆ ನೀವು ಕುಂಕುಮವಾಗಿ ಇಟ್ಕೊಳ್ಳೋದು ಕೊಡಿ, ನೀವು ಹಣೆಗಿಟ್ಕೊಳ್ಳಿ. ಇದು ಬಹಳ ಶ್ರೇಯಸ್ಕರ ಮತ್ತು ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ಸಹಿತ ಅಭಿವೃದ್ಧಿಪಡಿಸುವಂಥ ರೀತಿಯಲ್ಲಿರುತ್ತೆ. ಯಾಕೆಂದರೆ ಸಿಂಧೂರ ಬೆಣ್ಣೆ ಎರಡೂ ಸೇರಿಸಿದ್ರೆ ಅದು ಹನುಮನಿಗೆ ಪ್ರೀತಿ, ಸಿಂಧೂರ ಒಂದೇ ಇದ್ರೆ ಗಣಪನಿಗೆ ಪ್ರೀತಿ, ಸಿಂಧೂರ ಅರ್ಚನೆ ಮಾಡಿ ಅದನ್ನು ಹಣೆಗಿಟ್ಕೊಂಡಿದ್ದೆ ಆದರೆ ಮಹಾಲಕ್ಷ್ಮಿಗೆ ಪ್ರೀತಿ. ಅದಕ್ಕೋಸ್ಕರನೇ ಇದನ್ನು ಗಂಗಚಂದ್ರ ಅಂತಲೂ ಹೇಳ್ತಾರೆ, ಸಿಂಧೂರ ಅಂತಲೂ ಹೇಳ್ತಾರೆ. ಅಂತ ಸಿಂಧೂರದಿಂದ ಇವತ್ತು ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡೋದ್ರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಇನ್ನು ಶಿವರಾತ್ರಿ ಸಮೀಪಿಸ್ತಾ ಇದೆ. ಶಿವರಾತ್ರಿ ಸಮೀಪಿಸ್ತಾ ಇರೋದ್ರಿಂದ ಶಿವಧ್ಯಾನವನ್ನು ಮಾಡಿ ರಾತ್ರಿ ಎಲ್ಲ ಶಿವನ ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ನಡಿಬಹುದಾದಂಥ ಅಮಾವಾಸ್ಯ ರಥೋತ್ಸವಗಳನ್ನು ಸಹಿತ ಶಿವನ ಆಲಯಗಳಲ್ಲಿ ಮಹಾನಂದಿ ಆಗಲಿ, ನಂದಿ ಗ್ರಾಮದಲ್ಲಾಗಲಿ, ನಂದಿಯಲ್ಲಿ ಯೋಗನಂದೀಶ್ವರ, ಭೋಗನಂದೀಶ್ವರ ಹೀಗೆ ಒಂದೊಂದು ಕಡೆಯೂ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಇಂತಹ ಕಾಲದಲ್ಲಿ ಜಯನಗರದ ಮಹಾಶಿವರಾತ್ರಿ ಉತ್ಸವನ ಸಹಿತ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾರೆ. ಜಯನಗರ ಮಹಾಶಿವರಾತ್ರಿ ಉತ್ಸವ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಪರಮೇಶ್ವರನ ಆರಾಧನಾ ಮಹೋತ್ಸವ, ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪರಮೇಶ್ವರನ ಆರಾಧನಾ ಮಹೋತ್ಸವ ಎಷ್ಟು ವಿಶೇಷವಾಗಿದೆ ನೋಡಿ. ಅಂದರೆ ದುರ್ಗಾ ಪರಮೇಶ್ವರಿ ಗ್ರೌಂಡ್, RV ಡೆಂಟಲ್ ಕಾಲೇಜ್ ಮುಂಭಾಗದಲ್ಲಿರ್ತಕ್ಕಂಥ JP ನಗರ, ಇದರಲ್ಲಿ ದುರ್ಗಾ ಪರಮೇಶ್ವರಿ ಆಟದ ಮೈದಾನ JP ನಗರ, 2ನೇ ಹಂತ ಬೆಂಗಳೂರು. ಇಲ್ಲಿ ಸಂಜೆ 6 ಗಂಟೆಗೆ ಕಮೆನ್ಸ್ ಆಗುತ್ತೆ ಕಾರ್ಯಕ್ರಮಗಳು. ಅಂದರೆ ಶಿವರಾತ್ರಿಯ ಜಾಗರಣೆಯ ಮೊದಲನೇ ಪೂಜೆ, ಅಂದರೆ ಮೊದಲನೇ ಒಂದು ಪೂಜೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನ ಸಂಜೆ 6 ಗಂಟೆ ಕಮೆನ್ಸ್ ಆಗುತ್ತೆ. ಇದು ನಾನು ಬರ್ತಕ್ಕಂಥದ್ದು ಇಲ್ಲಿಗೆ 10 ಗಂಟೆಗೆ, ಅಂದರೆ ರಾತ್ರಿ 10 ಗಂಟೆಗೆ ಇಲ್ಲಿ ನಾವು ಕಾರ್ಯಕ್ರಮಕ್ಕೆ ಬರ್ತೇನೆ. ಅಂದರೆ ಅಲ್ಲಿ 10 ಗಂಟೆಯಿಂದ ಮಹರ್ಷಿ ಸಾಂತ್ವನ ಎಂಬತಕ್ಕಂಥ ಕಾರ್ಯಕ್ರಮನ RV ಡೆಂಟಲ್ ಕಾಲೇಜ್ ಮುಂಭಾಗ ದುರ್ಗಾ ಪರಮೇಶ್ವರಿ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ದುರ್ಗಾ ಪರಮೇಶ್ವರಿ ಆಟದ ಮೈದಾನ ಈಗಾಗಲೇ ನಿಮ್ಮ ಪರಿಚಯವಿದೆ. ಕಾರಣ ಅಲ್ಲಿ ನಡೆದಂಥ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿ ನಭೂತೋ ನಭವಿಷ್ಯತ್ ಅನ್ನೋ ರೀತಿಯಲ್ಲಿ, ಅಂದರೆ ಹಿಂದೆ ಯಾವತ್ತೂ ಆಗಿಲ್ಲ, ಮುಂದಾಗಬೇಕಾದ ಆಲೋಚನೆ, ಇಂತಹ ಕಾರ್ಯಕ್ರಮನ ನಾವು ಅಲ್ಲಿ ಆಯೋಜಿಸಿದ್ವಿ. ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಸಾವಿರಾರು ಜನ ಅಲ್ಲಿ ತಾವು ಬಂದಿದ್ರಿ. ಆ ಕಾರ್ಯಕ್ರಮ ಬಹಳ ಯಶಸ್ಸಾಗಿದೆ ಸಹಿತ. ಅದಾದ ಮೇಲೂ 1-2-3 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಳೆದ ವರ್ಷ ಸಹಿತ ಇದೇ ಜಯನಗರ ಮಹಾಶಿವರಾತ್ರಿ ಉತ್ಸವ ಸಮಿತಿಯವರು ಆಯೋಜಿಸಿರ್ತಕ್ಕಂಥ ಶಿವರಾತ್ರಿ ಮಹೋತ್ಸವಕ್ಕೆ ನಾನು ಕಳೆದ ವಾರದಲ್ಲೂ ಅಂದರೆ ಕಳೆದ ವರ್ಷದಲ್ಲೂ ನಾನು ಬಂದಿದ್ದೇನೆ, ಈ ವರ್ಷನೂ ನಾನು ಬರ್ತಾ ಇದ್ದೇನೆ. ಜೊತೆಗೆ ಇದನ್ನ MC ವೇಣುಗೋಪಾಲ್ ಅವರು ಅಧ್ಯಕ್ಷರು, ಜಯನಗರ ಮಹಾಶಿವರಾತ್ರಿ ಉತ್ಸವದಲ್ಲಿರ್ತಕ್ಕಂಥವರು ವೇಣುಗೋಪಾಲ್ ಅವರು ಆಯೋಜಿಸಿದ್ದಾರೆ. ಇವರು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿದೆ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲಿ ಮಹರ್ಷಿ ಸಾಂತ್ವನ ಎಂಬತಕ್ಕಂಥ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಜಯನಗರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದುರ್ಗಾ ಪರಮೇಶ್ವರಿ ಆಟದ ಮೈದಾನ JP ನಗರ 2ನೇ ಹಂತ ಬೆಂಗಳೂರು ಇಲ್ಲಿ ನಡೆಯುತ್ತೆ. ನಾನು ಮಹರ್ಷಿ ಸಾಂತ್ವನ ಜೊತೆಗೆ ನಿಮ್ಮೊಂದಿಗೆ ನಾನು ಸಹಿತ ಶಿವರಾತ್ರಿ ಜಾಗರಣೆಯನ್ನ ಈ ಒಂದು ಆಟದ ಮೈದಾನದಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಬನ್ನಿ, ಬಹಳ ಅದ್ದೂರಿತವಾಗಿ ಮಾಡೋಣ. ಶಿವನ ಜಾಗರಣೆ ಮಾಡ್ತಾ ಶಿವನಾಮವನ್ನು ಜಪಿಸೋಣ, ಶಿವನ ಕೃಪೆಗೆ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಇನ್ನು ರಾಶಿಫಲ ಇದೆ, ಯಾಕೆಂದರೆ ಕಾರ್ಯಕ್ರಮಗಳ ಬಗ್ಗೆನೇ ಹೇಳ್ತಾ ಹೋದ್ರೆ ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಬಿಡೋಣ. ಯಾಕೆಂದರೆ ಸಮಯದ ಅಭಾವ. ನಾಳೆ ಶನಿವಾರ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ಸಾಂಸ್ಕೃತಿಕ ಉತ್ಸವ ಮತ್ತು ವಿಶೇಷವಾಗಿರ್ತಕ್ಕಂಥ ಗಣಪತಿ ಅನುಷ್ಠಾನ, ಅಲ್ಲಿ ಗಣಹೋಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ನಡೀತಕ್ಕಂಥದ್ದು ಚನ್ನಗಿರಿ, ದಾವಣಗೆರೆ ಜಿಲ್ಲೆಗೆ ಪುನಃ ನಾನು ಬರ್ತಾ ಇದ್ದೀನಿ. ಈ ಹಿಂದೆ ಈಗಾಗಲೇ 2-3 ಸತಿ ನಾವು ಬಂದಿದ್ದೀವಿ. ಬಹಳ ಅದ್ದೂರಿತವಾದಂಥ ಕಾರ್ಯಕ್ರಮಗಳಾಗಿದೆ. ಅದ್ರ ಜೊತೆಗೆ ಚನ್ನಗಿರಿ, ದಾವಣಗೆರೆ ಜಿಲ್ಲೆಗೆ ಪುನಃ ನಾನು ಬರ್ತಿದ್ದೀನಿ. 20ನೇ ವರ್ಷದ ರಜತ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೀನಿ. ಇದರ ಬಗ್ಗೆ ಇನ್ನಷ್ಟು ವಿವರಗಳಿದೆ, ಅದನ್ನು ನಿಧಾನಕ್ಕೆ ನಿಮಗೆ ತಿಳಿಸ್ತೀನಿ. ಇನ್ನು ರಾಶಿ ಫಲಕ್ಕೆ ಹೊರಡೋಣ. ವೃಶ್ಚಿಕ ಆಯ್ತಮ್ಮ, ಧನುರಾಶಿಯಿಂದ ಇನ್ನ ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅರ್ಥಗರ್ಭಿತವಾದಂತಹ ಜೀವನಕ್ಕೆ ನೀವು ಒಂದೆಜ್ಜೆ ಮುಂದಿಡ್ತೀರಿ. ನಿಮ್ಮನ್ನು ನಂಬಿರತಕ್ಕಂಥವರಿಗೆ ಇವತ್ತು ನೀವು ಯಾರನ್ನ ನಿಮ್ಮ ನಂಬಿ ನಿಮ್ಮ ಹತ್ರ ಬರ್ತಾರೋ ಅವರಿಗೆ ಸೂಕ್ತವಾಗಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಳ್ತೀರಿ. ಅದ್ರ ಜೊತೆಗೆ ನೀವು ಸಹಿತ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹಾಭಾಗ್ಯವೂ ಸರಿ. ಇದರ ಜೊತೆಗೆ ಇನ್ನೊಂದು ವಿಚಾರ, ನಾನು ಒಂದು ವಿಚಾರವನ್ನು ತಿಳಿಸಿದ್ದೆ. ಇವತ್ತು ಪ್ರಸಾದವನ್ನು ನಿಮಗೆ ದರ್ಶನ ಕೊಡ್ತೀವಿ ಅಂತ, ಅಂದರೆ ವಿಶೇಷವಾಗಿರ್ತಕ್ಕಂಥ ಪಶುಪತಿನಾಥನ ದರ್ಶನ.
ಇದನ್ನು ಮಾಡಿ. ಯಾಕೆಂದರೆ ಸಮಯದ ಅಭಾವ, ಆದ್ದರಿಂದ ಮಧ್ಯೆ ಮಧ್ಯೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಪಶುಪತಿನಾಥನ ಆಲಯದಿಂದ ತಂದಂತಹ ರುದ್ರಾಕ್ಷಿ. ಪಶುಪತಿನಾಥನ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಈ ರುದ್ರಾಕ್ಷಿನ ನೀವು ದರ್ಶನ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇದು ಪಶುಪತಿನಾಥನ ಪ್ರಸಾದ, ಅಲ್ಲಿಂದ ತಂದಂಥದ್ದು. ನಾನು ಮತ್ತು ನನ್ನ ಆತ್ಮೀಯರಾದಂತಹ ಶ್ರೀನಿವಾಸ ರೆಡ್ಡಿಯವರು ಅವರ ದೇವಸ್ಥಾನದ ಒಂದು ನೂತನವಾಗಿ ಕಟ್ಟಿಸಿರ್ತಕ್ಕಂತಹ ದೇವಸ್ಥಾನ ಆಲಯ, ಅಲ್ಲಿಗೆ ಸಾಲಿಗ್ರಾಮ ಶಿಲೆಯನ್ನು ತರಬೇಕು, ಸಾಲಿಗ್ರಾಮದ ಒಂದು ಶಿವಲಿಂಗವನ್ನು ತರಬೇಕು ಅಂತ ಹೊರಟಿದ್ದು. ಆಗ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಅಲ್ಲಿ ತಂದಂತಹ ಪ್ರಸಾದ. ಇದರೊಳಗೆ ಬಿಲ್ವಪತ್ರೆ, ಸ್ವಾಮಿಯ ಶಿರದ ಮೇಲಿದ್ದಂತಹ ಬಿಲ್ವಪತ್ರೆ. ಈ ಬಿಲ್ವಪತ್ರೆಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಜೊತೆಗೆ ಸ್ವಾಮಿಗೆ ವಿಶೇಷವಾದಂತಹ ಅಕ್ಷತೆ ಪ್ರಸಾದವನ್ನು ಸಹಿತ ಈಗ ನನ್ನ ಕೈಯಲ್ಲಿದೆ ನೋಡಿ. ಓಂ ನಮಃ ಶಿವಾಯ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇನಾದಿ ಭವೇ ಭವಸ್ವಾಂ ಭವೋದ್ಭವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಪೂರ್ವಾರುಕಮಿ ವಂದನಾ ಮೃತ್ಯೋನ್ವೃಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿ ಶನೈಶ್ಚರನ ಆರಾಧನೆ, ಆಂಜನೇಯ ಸ್ವಾಮಿಯ ಪ್ರಾರ್ಥನೆ. ಕಾರಣ ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾಗಿಲ್ಲ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಅತಿಯಾದಂಥ ರೀತಿ ಚಿಂತೆಗೂ ಒಳಗಾಗ್ತೀರಿ. ಜೊತೆಗೆ ಸಾಕಷ್ಟು ಒಂಥರ ನಿಮ್ಮ ಜೊತೆಯಲ್ಲಿ ಸ್ನೇಹಿತರಾಗಿರ್ಬೋದು, ಬಂಧು ವರ್ಗದವರಾಗಿರ್ಬೋದು, ಅವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೆದರಿಸಬೇಕಾದಂಥ ಪ್ರಸಂಗ ಎದುರಾದಿತ್ತು. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ನೀವು ಅಭಿವೃದ್ಧಿ ಪಡಿಸ್ಕೊಂಡು ನೀವು ನೆಮ್ಮದಿ ನೋಡಬೇಕಾದ್ರೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಬೇಕು. ಜೊತೆಗೆ ಸಾಧ್ಯವಾದರೆ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ ದುರ್ಗೆಯ ಆರಾಧನೆಯೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಶನೈಶ್ಚರ ಮಂತ್ರ ಬೇಕು, ಪ್ರಸನ್ನ ಆಂಜನೇಯ ಸ್ವಾಮಿಯ ಆಶೀರ್ವಾದವೂ ಬೇಕು. ಕುಂಭರಾಶಿಯವರಿಗೆ ಇನ್ನೊಂದೆರಡು ದಿವಸಗಳಲ್ಲಿ, ಅಂದರೆ ಮುಂದಿನ ಬಹುಶಃ ಈ ಅಮಾವಾಸ್ಯೆ ಕಳೆಯುವ ತನಕ ಅಂತಹ ವಿಶೇಷವಾದಂಥ ದಿನಗಳಲ್ಲ. ಆದರೆ ಪ್ರತಿನಿತ್ಯ ನಿಮ್ಮ ಪೂಜಾ ಕೈಂಕರ್ಯಗಳು, ನಿಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆ, ಜೊತೆಗೆ ದೇವತಾರಾಧನೆ ಇಂತಹದ್ದನ್ನು ಮಾಡ್ಕೊಳ್ಳೋದ್ರಿಂದ ಬಂದೊದಗಬಹುದಾದಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಏನೇ ಆದರೂ ನಿಮ್ಮ ಪರಿಸರದಲ್ಲಿ ಇವತ್ತಿನ ಕಾಲಕ್ಕೆ ಅಷ್ಟು ಸಮಂಜಸವಾದ ಕಾಲವಲ್ಲ. ಆದರೆ ಪ್ರಸನ್ನಾಂಜನೇಯ ಸ್ವಾಮಿನ, ಶಕ್ತಿ ದೇವತೆನ ಮತ್ತು ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ದೇವಿನ ಆರಾಧನೆ ಮಾಡೋದ್ರಿಂದ ಎಂತಹ ಸಮಸ್ಯೆಗಳು ಬಂದರೂ ಅದು ಮಂಜಿನ ಗಡ್ಡೆ ಥರ ಕರಗುತ್ತೆ. ಅದರಿಂದ ಸಾಕಷ್ಟು ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ಬೋದು. ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ನಿಮ್ಮ ಇಷ್ಟ ದೇವತಾ ಆರಾಧನೆ ಮಾಡಿ, ದೇವಿಯ ದರ್ಶನ ಮಾಡಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿ ಮತ್ತಷ್ಟು ದಾರಿದೀಪ ಆಗುತ್ತೆ, ಒಳ್ಳೆ ಅನುಕೂಲನೂ ಆಗುತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ಮೀನರಾಶಿ ಮೀನಲಗ್ನ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿಯುತವಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಮಹಾಭಾಗ್ಯ ಇದೆ. ಜೊತೆಗೆ ನೀವೇನೇ ಮಾಡಿದ್ರೂ ಸಹಿತ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅದಕ್ಕೊಂದಿಷ್ಟು ಕೊನೆಯದಾಗಿ ಮುಕ್ತಿ ಸಿಗಬೇಕಾದ್ರೆ ಅಥವಾ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜಯ ಸಿಗಬೇಕಾದ್ರೆ ನೀವು ಮಾಡಬೇಕಾದ್ದು ದುರ್ಗಾ ಆರಾಧನೆ ಮಾಡಿ. ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲೇ ಇರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು, ಅಂದರೆ ನಿಮ್ಮ ಮನೆ ಇರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಗಳ ಹೊರಟಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಮೀನರಾಶಿಯವರು ತಪ್ಪದೀರ ಶ್ರೀಗಂಧದ ಚಕ್ಕೆ ನಿಮ್ಮನೇಲಿದ್ದರೆ ಗಂಧ ತೆಗೆದು ಆ ಗಂಧದಿಂದ ನಿಮ್ಮ ಮನೆ ದೇವರ ಫೋಟೋಗೋ ವಿಗ್ರಹಕ್ಕೋ ಆ ಸ್ವಾಮಿಯ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಗಂಧವನ್ನು ನಿಮ್ಮ ಹಣೆಗೆ ಇಟ್ಕೊಂಡಿದ್ದೆ ಆದರೆ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಇನ್ನೊಬ್ಬರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳ್ದಿರಂತಿರುತ್ತೆ. ಅದಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ಧಿ ವಿನಾಯಕನ ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಶಿವನ ಪ್ರಸಾದವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದೊಂದು ಮಹಾಭಾಗ್ಯ, ಇದು ಯಾವಾಗಲೂ ಎಲ್ಲೂ ಸಿಗದಂತಹದ್ದು. ಯಾಕೆಂದರೆ ಪಶುಪತಿನಾಥನ ಒಂದು ಸಾನ್ನಿಧ್ಯದಿಂದ ಬಂದಂಥ ಮಹಾಪ್ರಸಾದ. ಇದನ್ನು ದರ್ಶನ ಮಾಡಿಸ್ಬೋದೇ ವಿನಃ ನಿಮ್ಮ ಕೈ ಸೇರಿಸ್ಲಿಕ್ಕಂತೂ ಖಂಡಿತ ಆಗಲ್ಲ. ಹಾಗಾಗಿ ಈ ದರ್ಶನ ಭಾಗ್ಯದಿಂದಲೇ ನಿಮ್ಮ ಕಾರ್ಯಸಿದ್ಧಿ ಆಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಪಶುಪತಿನಾಥಾಯ ನಮಃ. ಓಂ ಪಶುಪತೀನ್ ನಮಃ. ಓಂ ಪಶುಪತಿನಾಥಾಯ ನಮಃ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ನಾವು ದರ್ಶನ ಮಾಡಿದಂತಹ ಕಾಲ ಈ ಒಂದು ಅಕ್ಷತಾ ಪ್ರಸಾದ ಎಲ್ಲರಿಗೂ ಒಳ್ಳೆಯದಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ನಿಮಗೂ ಆಶೀರ್ವಾದ ಆಗಿದೆ, ಶಿವನ ಆಶೀರ್ವಾದ ನನಗೂ ಇರಲಿ ಅಂತ ದೇವರನ್ನ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.